ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವೇದವ್ಯಾಸದೇವರು ಬಂದು ಅವರ ಮೂಲಕ ನಿಯೋಗ ಪದ್ಧತಿಯಿಂದ 3 ಜನ ಮಕ್ಕಳು ಹುಟ್ಟಿದರು. ಅಂಬಿಕೆಯಲ್ಲಿ ಮೊದಲು ಹುಟ್ಟಿದಂಥ ಮಗ ಧೃತರಾಷ್ಟ್ರ. ಅಂಬಾಲಿಕೆಯಲ್ಲಿ ಪಾಂಡುರಾಜ ಹುಟ್ಟಿದ. ಪುನಃ ಅಂಬಿಕೆಯನ್ನು ಕಳಿಸಿದರೆ ಅವಳು ದಾಸಿಯನ್ನು ಕಳಿಸಿದ್ಲು. ದಾಸಿಯಿಂದ ವಿದುರ ಹುಟ್ಟಿದ. ಈ 3 ಜನ ಮಕ್ಕಳು ಹುಟ್ಟಿದ ಮೇಲೆ ಕೊನೆಗೆ ಆ ಸತ್ಯವತಿ ದೇವಿ ನೋಡಿದ್ಲಂತೆ. ಸತ್ಯವತಿ ದೇವಿ ನೋಡಿ ಅವಳು ಹೇಳ್ತಾಳೆ, ಜ್ಞಾತ್ವಾಸ್ಯ ಶೂದ್ರತ್ವಮತಾಸ್ಯ ಮಾತಾ ಪುನಶ್ಚ ಕೃಷ್ಣಂ ಪ್ರಣತಾಯ ಯಾಚೇಹೆ ಅಂಬಾಲಿಕಾಯಾಂ ಜನಯಾನ್ಯಮಿತ್ಯತೋ ನೈಚ್ಛತ್ಸ ಕೃಷ್ಣೋ ಭವದಪ್ಯದೃಶ್ಯಃ. ಭಗವಂತನಿಗೆ ಮತ್ತೆ ಹೇಳಿದ್ಲಂತೆ ವೇದವ್ಯಾಸ ದೇವರ ಹತ್ರ ಹೋಗಿ, ಇಲ್ಲ 3ನೇ ಕೂಸು ಹುಟ್ಟಿತು, ಶೂದ್ರ ಕೂಸು ಹುಟ್ಟಿಬಿಡ್ತು, ಶೂದ್ರ ಮಗು ಅದು, ಅದಕ್ಕೆ ಇದು ಇನ್ನೊಂದು ಕೊನೆ, ಇನ್ನು 3 ಆಗಿದೆ, 3ಕ್ಕೆ ಮುಕ್ತಾಯ ಅಂತಾರೆ, ಆದರೂ ಇನ್ನೊಂದು ಕೊನೆ ಆಗಿಬಿಡಲಿ. ಇನ್ನೊಂದು ಸರ್ತಿ ನಿಯೋಗ ಪದ್ಧತಿಯಿಂದ ಈಗ ಅಂಬಿಕೆಯನ್ನು ಕಳಿಸೋದಿಲ್ಲ, ಅಂಬಾಲಿಕೆಯನ್ನು ಕಳಿಸ್ತೀನಂತೆ. ಅಂಬಾಲಿಕೆಯನ್ನು ಕಳಿಸ್ತೀನಿ, ಅವಳ ಮೂಲಕವಾಗಿ ಇನ್ನೊಂದು ಕೂಸು ಹುಟ್ಟಿಬಿಡಲಿ ಅಂತ ಇಷ್ಟು ಹೇಳಿದ್ರಂತೆ. ಹೇಳಿದ್ದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ನೈಚ್ಛತ್ಸ ಕೃಷ್ಣೋ ಭವದಪ್ಯ ದೃಶ್ಯ. ವೇದವ್ಯಾಸ ದೇವರು ಹೇಳಿದರು, ಇಲ್ಲಿ ತನಕಲೂ ಕೂಡ ಮಕ್ಕಳನ್ನು ಪಡೆದದ್ದು ಎಲ್ಲವೂ ಕೂಡ ನಿಯೋಗ ಪದ್ಧತಿಯಿಂದ ಪಡೆದಿದ್ದೀ, ಸಾಕಿಲ್ಲಿಗೆ ನಿಲ್ಲಿಸ್ಬಿಡು. ಇನ್ನು ಮತ್ತೆ ಮುಂದುವರಿಸಿದೆ ಅಂದರೆ ನಿಯೋಗ ಪದ್ಧತಿ ಹೋಗಿ ವ್ಯಭಿಚಾರ ಪದ್ಧತಿ ಆಗಿಬಿಡ್ತದದು, ಬೇಡ ಅಂತ ಹೇಳಿ ಬೈದ್ರಂತೆ. ಬೈದು ನಿಲ್ಲಿಸಿದ್ರಂಥದ್ದು. ಆಮೇಲೆ ಇನ್ನು ಈ ಹುಟ್ಟಿದಂಥ ಮಕ್ಕಳಿದ್ದರು ಧೃತರಾಷ್ಟ್ರ, ಇವರೆಲ್ಲ ಅವರಿಗೆಲ್ಲರಿಗೂ ಕೂಡ ನಾಮಕರಣ ಮತ್ತು ವಿದ್ಯೆ ಇದನ್ನೆಲ್ಲ ಹೇಳಿಕೊಡಬೇಕಲ್ಲ. ಯಾರು ಅವರಿಗೆ ಇದನ್ನೆಲ್ಲ ಪಾಠ ಮಾಡಬೇಕು, ಯಾರು ಹೇಳಿಕೊಡಬೇಕು ಅಂದರೆ ಭೀಷ್ಮಾಚಾರ್ಯ ನಿಂತ್ಕೊಂಡ್ರು. ಭೀಷ್ಮಾಚಾರ್ಯರೇನೇ ಯೋಗ್ಯಾನಿ ಕರ್ಮಾಣಿ ತತಸ್ತು ತೇಷಾಂ ಚಕಾರ ಭೀಷ್ಮೋ ಮುನಿಭಿರ್ಯತಾವತ್ ವಿದ್ಯಾ ಸಮಸ್ತಾ ಅದದಾಚ್ಚ ಕೃಷ್ಣಃ ತೇಷಾಂ ಪಾಂಡೋರಸ್ತ್ರಶಸ್ತ್ರಾಣಿ ಭೀಷ್ಮಃ. ವಿಶೇಷವಾಗಿ ಭೀಷ್ಮಾಚಾರ್ಯರು ಜಾತಕರ್ಮಾದಿಗಳನ್ನೆಲ್ಲ ಮಾಡಿದರು. ಅವರಿಗೆ ವಿಶೇಷವಾಗಿ ಪಾಠ ಮಾಡಿದ್ದ್ಯಾರು ಅಂದರೆ ಸಾಕ್ಷಾತ್ ವೇದವ್ಯಾಸ ದೇವರೇ ಮಾಡಿದ್ರಂತೆ. ವೇದವ್ಯಾಸ ದೇವರಿಂದಲೇ ಪಾಠವನ್ನು ಕೇಳಿದವರು ಇವರೆಲ್ಲರೂ ಕೂಡ. ಹೀಗೆ ವಿದ್ಯೋಪದೇಶ ಎನ್ನುವಂಥದ್ದು ಅದರ ಯದ್ಯಪಿ ಹೇಳಬೇಕು ಅಂದರೆ ಮಹಾಭಾರತದಲ್ಲಿ ಇಷ್ಟೇ ಹೇಳುತ್ತಾರೆ, ವಿದ್ಯೋಪದೇಶ ಆಯಿತು ಅಂತ ಹೇಳಿದ್ದಾರೆ, ವೇದವ್ಯಾಸ ದೇವರಿಂದ ಅನ್ನೋದನ್ನು ಹೇಳಿಲ್ಲ ಅಲ್ಲಿ. ಆದರೆ ಮಧ್ವಾಚಾರ್ಯರು ಹೇಳುವಾಗ ಮಾತ್ರ ಅದು ಪಾಠ ಮಾಡಿದ್ದೆಲ್ಲ ವಿದ್ಯೋಪದೇಶ ಅಂತ ಅಷ್ಟೇ ಹೇಳಿದ್ದಾರೆ ಮಹಾಭಾರತದಲ್ಲಿ, ಅದು ವೇದವ್ಯಾಸ ದೇವರು ಮಾಡಿದ್ದು ಅಂತ ಇಟ್ಟುಕೊಳ್ಬೇಕು ಅಂತ ಮಧ್ವಾಚಾರ್ಯ ಹೇಳುತ್ತಾರೆ. ಹಾಗಾಗಿ ವೇದವ್ಯಾಸ ದೇವರೇನೇ ಪಾಠಗಳನ್ನೆಲ್ಲ ಮಾಡಿದ್ರಂತೆ. ತೇ ಸರ್ವ ವಿದ್ಯಾ ಪ್ರವರಾ ಬಭೂವು ವಿಶೇಷತೋ ವಿದುರಃ ಸರ್ವವೇತ್ತ ಪಾಂಡುಸ್ಸಮಸ್ತ್ರಾಸ್ತ್ರ ವಿದೇಕ ವೀರೋ ಜಿಗಾಯ ಪೃಥ್ವೀಂ ಅಖಿಲಾಂ ಧನುರ್ಧರಃ. ಸರ್ವ ವಿದ್ಯಾ ಪ್ರವರ ಬಭೂವು, ಎಲ್ಲರೂ ಕೂಡ ಎಲ್ಲ ವಿದ್ಯೆಗಳನ್ನು ಕೂಡ ಕಲ್ತರು. ಅದರಲ್ಲೂ ಕೂಡ ವಿಶೇಷವಾಗಿ ಅಧ್ಯಯನ ಮಾಡಿದ್ರಲ್ಲಿ ಸರ್ವವೇತ್ತ, ಎಲ್ಲವನ್ನೂ ಬಲ್ಲವನು ಅಂತಂದರೆ ವಿದುರ ಅಂತ. ವಿದುರ ಭಾರೀ ಅವನದೊಂದು ನೀತಿಶಾಸ್ತ್ರ ಅಂತಲೇ ಇದೆ, ಅವನು ವಿದುರ ನೀತಿ ಅಂತಲೇ ಪ್ರಸಿದ್ಧ. ಆ ವಿದುರ ನೀತಿ ಅಂತ ಹೇಳಿಬಿಟ್ಟು ಆ ಶಾಸ್ತ್ರ ಹೇಳ್ತಾನೆ, ಒಂದೊಂದು ವಿಷಯಗಳನ್ನು ಹೇಳಿದ್ದಾನೆ. ಏನಂತಾರೆ, ಬರೆದಿಟ್ಕೊಳ್ಬೇಕು. ಏನಂತಾರೆ, ಈ ಚಿನ್ನದಲ್ಲಿ ಬರೆಯೋದು ಅಂತ ಹೇಳ್ತಾರಲ್ಲ,
ಹಾಗೆ ಆ ರೀತಿ ಬಂಗಾರದಲ್ಲಿ ಕೆತ್ತಿಸಿಡಬೇಕು ಅನ್ನುವಂತೆ ಅಂಥ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾನೆ. ಬಹಳ ಅದ್ಭುತವಾಗಿರುವಂಥದ್ದು. ಹೀಗೆ ವಿದುರನ ನೀತಿಶಾಸ್ತ್ರ ಅಂತ ಹೇಳುತ್ತಾರೆ. ಅಂಥದ್ದು ವಿಶೇಷತೋ ವಿದುರ ಸರ್ವವೇತ್ತ ಅಂತ ಹೇಳ್ತಾರೆ. ವಿದುರ ಭಾರೀ ಜ್ಞಾನಿಯಾಗಿ ಬೆಳೆದಂತೆ. ಆಮೇಲೆ ಪಾಂಡುರಾಜ ಏನಿದ್ದ ಈ ತತ್ವಜ್ಞಾನ ನೀತಿಶಾಸ್ತ್ರ ಅದರಲ್ಲಿ ಅಷ್ಟಿರಲಿಲ್ಲ. ಆದರೆ ಅಸ್ತ್ರ ಶಸ್ತ್ರ ಇವುಗಳಲ್ಲೆಲ್ಲ ಚೆನ್ನಾಗಿ ನುರಿತಿದ್ದಂಥ. ಅಷ್ಟಾಗಿ ಕೊನೆಗೆ ಏನು ಮಾಡಿದ್ದ ಅಂದರೆ ಅಪ್ರತಿಮ ವೀರ ಅವನು. ಪಾಂಡು ಅಂತಂದರೆ ಆ ಕಾಲದಲ್ಲಿ ಇಡೀ ಭೂಮಂಡಲ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಂತೆ ಆ ಕಾಲದಲ್ಲಿ. ಯಾಕೆಂದರೆ ಇವನು ಕುರುಡ ಪಾಪ, ಏನು ಗೊತ್ತಾಗಲ್ಲ, ಕೂಡ್ತಿದ್ದ. ಸಿಂಹಾಸನಲ್ಲಿ ಕೂಡಿಸಿದ್ರು ಅಷ್ಟೇ, ಕೆಳಗೆ ಕೂಡಿಸಿದ್ರು ಅಷ್ಟೇ, ಗೊತ್ತಾಗ್ತಿರ್ಲಿಲ್ಲ. ಹಾಗಿದ್ದ ಆ ಇಡೀ ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದದ್ದು ಇವನೇ ಅಂತ. ಈ ರೀತಿ ನೋಡ್ಕೊಳ್ತಾ ಇದ್ದ ಇವನು. ಎಂಥ ನೀತಿಶಾಸ್ತ್ರಜ್ಞ ವಿದುರ ಅಂತ ಹೇಳಿದರೆ ಪರಮನೀತಿಶಾಸ್ತ್ರಜ್ಞನಂತೆ. ಒಂದು ದಿವಸವೂ ಕೂಡ ಅನ್ಯಾಯವನ್ನು ಸಹಿಸ್ತಾ ಇರಲಿಲ್ಲ. ಅನ್ಯಾಯವನ್ನು ಒಪ್ಪುವಂಥ ವ್ಯಕ್ತಿನೇ ಅಲ್ಲ ಅವನು. ಯಾಕೆಂದರೆ ಮುಂದೆ ಬರ್ತದೆ, ಕಾಡಿಗೆ ಹೋಗಿಬಿಟ್ನಂತೆ. ಅನ್ಯಾಯ ನಡೆದಾಗ ತಡಿಲಿಕ್ಕಾಗದೇನೆ ಕಾಡಿಗೆ ಹೋಗಿಬಿಟ್ಟ ಅವನು ವಿದುರ. ಎಲ್ರಿಗೂ ಕೂಡ ಪಾಂಡವರಿಗೆ ಒಂದು ಸ್ವಲ್ಪ ಇರಲಿಕ್ಕೆ ಅವಕಾಶ ಮಾಡಿಕೊಡು ಅಂದರೆ ಇಲ್ಲ ಅಂತಂದ. ಆ ಮಾತನ್ನು ಕೇಳಿ ಆವಾಗ ದುರ್ಯೋಧನ ಬೈತಾನೆ, ಒಬ್ಬ ಶೂದ್ರನ ಮಗ ನಮಗೇನು ಉಪದೇಶ ಮಾಡಲಿಕ್ಕೆ ಬರ್ತೀನಿ ನೀನು ಅಂತ ಬೈದು ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಡು ಬೇಜಾರು ಮಾಡಿಕೊಂಡು ಕಾಡಿಗೆ ಹೋಗಿಬಿಡ್ತಾನೆ ವಿದುರ. ಇಂಥ ಕಡೆಯಲ್ಲಿ ಇಂಥ ಜಾಗದಲ್ಲೇ ನಾನು ಇರೋದಿಲ್ಲ ಅಂತ ಹೋಗಿಬಿಡ್ತಾನೆ. ಹೋದಾಗ ಆಗಲೇ ಅವರಿಗೆ ಮೈತ್ರೇಯರ ಭೇಟಿ ಆಗ್ತದೆ. ಮೈತ್ರೇಯರ ಭೇಟಿ ಆದಾಗ ಆ ಮೈತ್ರೇಯರು ಅವರಿಗೆ ಭಾಗವತ ಉಪದೇಶ ಮಾಡುತ್ತಾರೆ. ಭಾಗವತ ಉಪದೇಶವರು ಅವು ಕಾಡಿಗೆ ಹೋದಾಗಲೇ ಬರುವಂಥದ್ದು. ಹೀಗೆ ಇಂಥ ಆಮೇಲೆ ಅದೇ ಕಾಲದಲ್ಲಿ ಅಂದರೆ ಈ ವಿದುರ ಪಾಂಡು ಇವರೆಲ್ಲ ಸಮಾನ ವಯಸ್ಕರು, ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ, ಅಂದರೆ ಸಮಕಾಲ ಅವರದೆಲ್ಲ. ಅದೇ ಕಾಲದಲ್ಲೇ ಮತ್ತೊಬ್ಬ ಇದ್ದಂತೆ. ಯಾರಂತಂದರೆ ಗವಲ್ಗಣಾದಾಸ ತಥೈವ ಸೂತಾತ್ ಸಮಸ್ತ ಗಂಧರ್ವಪತಿ ಸ ತುಂಬುರು ಯೌದ್ವಹೋ ನಾಮ ಮರುತ್ತದಂಶಃ ಯುಕ್ತೋ ವಶಿ ಸಂಜಯ ನಾಮಧೇಯ. ಸಂಜಯ ಅಂತ ಒಬ್ಬ ಹುಟ್ಟಿದ್ದಂತೆ, ಸಂಜಯ. ಆ ಸಂಜಯ ಯಾರು ಅಂತಂದರೆ ಮೂಲದಲ್ಲಿ ಈ ಗಂಧರ್ವರ ಒಡೆಯ ತುಂಬುರು ಅಂತಿದ್ದ. ಆ ತುಂಬುರುವೇನೇ ಈ ಮರುದೇವತೆಗಳಲ್ಲಿ ಉದ್ವಹ ಅಂತ ಒಬ್ಬ ಮರುದೇವತೆ ಇದ್ದಾನೆ. ಆ ಉದ್ವಹನ ಆವೇಶ ಇದೆ ಇವನಿಗೆ. ತುಂಬುರು ಅವತಾರ ಮಾಡಿ. ತುಂಬುರುವಿನ ಅವತಾರವೇನೇ ಯಾರು ಅಂತಂದರೆ ಈ ಸಂಜಯ ಅಂತ. ಆ ಸಂಜಯ ಹುಟ್ಟಿದ್ದಂತೆ. ಅವನು ಗವಲ್ಗಣ ಅಂತ ಒಬ್ಬ ಸೂತ ಇರ್ತಾನೆ, ಸೂತ. ಆ ಸೂತನಿಗೆ ಮಗನಾಗಿ ಹುಟ್ಟುತ್ತಾನೆ ಅಂಥವನು. ಹೀಗೆ ಇವರೆಲ್ಲ ಆ ಸಮಾನ ಕಾಲಿಕರು ಅಂತ ಹೇಳುತ್ತಾರೆ. ಇದಾದ ನಂತರ ಅವನು ವಿಶೇಷವಾಗಿ ಗವಲ್ಗಣ ಅಂತ ಹೇಳಿದರೆ ಗವಲ್ಗಣ ಮಹಾಬುದ್ಧಿವಂತ. ಈ ವಿಚಿತ್ರ ವೀರ್ಯ ಅಂತ ಸತ್ನಲ್ ಮೊದಲು. ಆ ವಿಚಿತ್ರ ವೀರ್ಯನಿಗೆ ಅವನು ಸಾರಥಿ ಆಗಿದ್ದ ಗವಲ್ಗಣ. ಅವನ ಮಗನಾಗಿ ಹುಟ್ಟಿದವನು ಸಂಜಯ. ಈ ಸಂಜಯನು ಏನು ಸಾಮಾನ್ಯ ವ್ಯಕ್ತಿ ಅಲ್ಲ, ಮಹಾಜ್ಞಾನಿ ಅಂತ ಅವನೇ. ಯಾಕೆಂದರೆ ಇಡೀ ಯುದ್ಧ ಏನು ನಡೀತದಲ್ಲ, ಮಹಾಭಾರತದ ಯುದ್ಧ, ಇವನು ಕಣ್ಣು ಕಾಣಿಸಲ್ಲ ಇವನಿಗೆ, ಕುರುಡ. ಆ ಕಣ್ಣು ಕಾಣಲ್ಲ ಅಂತ ಹೇಳಿಬಿಟ್ಟು ಅವನು ಕೇಳ್ತಾನೆ ಏನಾಗ್ತಾ ಇದೆ ಅಂತ ಕೇಳಿದಾಗ ಇಡೀ ನಡೆದಂಥ ಘಟನೆಗಳನ್ನೆಲ್ಲ ವಿವರಿಸಿದವನೇ ಸಂಜಯ ಅಂತ. ಅವನಿಗೊಂದು ವಿಶಿಷ್ಟವಾದ ಸಾಮರ್ಥ್ಯ ಕೊಡ್ತಾನೆ ಭಗವಂತ ಆ ಕಾಲಕ್ಕೆ, ಪರಮಾತ್ಮ. ಅವನು ಕೇಳ್ತಾನೆ, ಧೃತರಾಷ್ಟ್ರ ಕೇಳ್ತಾನೆ, ಏನಾಗ್ತಾ ಇದೆಯೋ ನನಗೆ ಹೇಳು ಅಂತ. ಕಿಮಕುರ್ವತ ಸಂಜಯ ಅಂತ ಕೇಳುತ್ತಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಏನು ಮಾಡುತ್ತಿದ್ದಾರೆ ಸಂಜಯ ಅಂತ ಕೇಳಿದಾಗ ಸಂಜಯ ಹೇಳ್ತಾನೆ. ಅದರಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಹೇಳಿದ್ದಾನೆ ಸಂಜಯ ಅಂತ ಹೇಳಿದರೆ, ಎಲ್ಲೆಲ್ಲಿ ಏನೇನು ನಡೀತು ಅನ್ನೋದನ್ನೆಲ್ಲ ಹೇಳ್ತಾನೆ. ಪ್ರತಿಯೊಂದು, ಒಂದು ಕಡೆ ಕುದುರೆ ಬಿತ್ತು ಅನ್ನೋದರಿಂದ ಹಿಡ್ಕೊಂಡು ಒಬ್ಬ ಕಾಲಾಳು ಬಿದ್ದ ಅಂದರೂ ಕೂಡ ಅದನ್ನು ಹೇಳಿದ್ದಾನಂತೆ. ಅಲ್ಲ, ಅವನಿಗೆ ಹೆಂಗೆ ಗೊತ್ತಾಗ್ತಿತ್ತು ಅಂತ ಕೇಳಿದರೆ ದೇವರ ಆ ಶಕ್ತಿ ಕೊಟ್ಟಿದ್ದಂತ ಅವನಿಗೆ. ದೂರದರ್ಶನ ದೂರಚಕ್ಷುಷ, ಅವನಿಗೆ ದೂರಶ್ರವಣ ದೂರದರ್ಶನ ಇದೆಲ್ಲ ಶಕ್ತಿ ಕೊಟ್ಬಿಟ್ಟಿದ್ದಂತೆ. ಅಂದರೆ ಅವನು ನಿಂತಲ್ಲೇನೆ ಸುಮ್ಮನೆ ಕಣ್ಣು ಮುಚ್ಚಿದರೂ ಸಾಕು ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಿತ್ತಂತ ಅವನು. ಅಂತಹ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನವನಿಗೆ. ಅದರಿಂದಾಗಿ ಅವನು ಇದನ್ನೆಲ್ಲವನ್ನು ಕೂಡ ಹೇಳ್ತಾನಂತ. ಅವನಿಗೆ ಇಡೀ ಭಗವದ್ಗೀತೆಯ ಮಧ್ಯದಲ್ಲಿ, ಭಗವದ್ಗೀತೆ ಆದ ನಂತರ ಯುದ್ಧ ಏನು ನಡೀತಾ ಆ ಪ್ರಸಂಗಗಳನ್ನೆಲ್ಲ ನಿರೂಪಣೆ ಮಾಡ್ತಾನೆ ಈ ರೀತಿ. ಆಮೇಲೆ ಅದೇ ಕಾಲದಲ್ಲಿ ಅವನ ಸಮಾನ ವಯಸ್ಕರಾಗಿ ಇರುವಂಥವರು ಅಂತಂದರೆ ಈ ಧೃತರಾಷ್ಟ್ರ ಮದುವೆ ಮಾಡಿಕೊಳ್ಬೇಕಲ್ಲ ಹೆಂಡತಿ, ಗಾಂಧಾರಿ ಅಂತ ಅವಳ ಹೆಸರು. ಯಾರವರೆಲ್ಲ ಅಂತಂದರೆ ಗಾಂಧಾರ ಅಂತ ಒಂದು ದೇಶ. ಆ ಗಾಂಧಾರ ದೇಶದ ರಾಜ ಇದ್ದ ಒಬ್ಬ. ಆ ಗಾಂಧಾರ ದೇಶದ ರಾಜನಿಗೆ ಹುಟ್ಟಿದಂಥವರು ಇಬ್ಬರು ಮಕ್ಕಳು ಹುಟ್ಟಿದ್ರಂತೆ. ಗಾಂಧಾರ ರಾಜಸ್ಯ ಸುತಾಮುವಾಹ ಗಾಂಧಾರಿ ನಾಮ್ನೀಂ ಸುಬಲಸ್ಯ ರಾಜ
ಜ್ಯೇಷ್ಠೋ ಜ್ಯೇಷ್ಠಾಂ ಶಕುನೇರ್ದ್ವಾಪರಸ್ಯ ನಾಸ್ತಿಕ್ಯ ರೂಪಸ್ಯ ಕುಕರ್ಮ ಹೇತೋಃ. ಆ ಕಾಲದಲ್ಲಿ ಈ ತತ್ವಜ್ಞಾನದ ವಿಷಯಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಸಂಶಯ ಇರ್ತದೆ. ಕೆಲವರಿಗೆ ಸಂಶಯ ಬರ್ತಿರ್ತದೆ, ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ಸಂಶಯ ಬರ್ತದೆ, ಇದು ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸಂಶಯದಿಂದಲೇ ಒದ್ದಾಡ್ತಿರ್ತಾರೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತಂದರೆ ದೇವರೇ ಇಲ್ಲ ಅಂತ ನಾಸ್ತಿಕ ಬುದ್ಧಿ ಅಂತ ಹೇಳ್ತಾರೆ. ನಾಸ್ತಿಕ್ಯ ಬುದ್ಧಿ ಬರ್ತದಂತೆ. ಮತ್ತು ನಾಸ್ತಿಕ ಬುದ್ಧಿಯಿಂದಾಗಿ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಿರ್ತಾರೆ ಕೆಲವು ವ್ಯಕ್ತಿಗಳು. ಈ ಎಲ್ಲದಕ್ಕೂ ಕೂಡ ಅಭಿಮಾನಿ ಯಾರು ಅಂತಂದರೆ ಇದಕ್ಕೆಲ್ಲ ಪ್ರೇರಣೆ ಮಾಡುವವನು ದೇವರ ವಿಷಯದಲ್ಲಿ ಸಂಶಯ ಬರೆಸೋದು, ದೇವರಿಲ್ಲ ಅಂತ ಅನಿಸೋದು, ದೇವರೇ ಇಲ್ಲ ಅಂತ ನಾಸ್ತಿಕ್ಯ ಬುದ್ಧಿ ಬಂದುಬಿಡೋದು, ಜೊತೆಗೆ ಕೆಟ್ಟ ಕರ್ಮಗಳನ್ನು ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆ ಆಗೋದು. ಇದಕ್ಕೆಲ್ಲ ಮೂಲ ಯಾರು ಅಂತಂದರೆ ಅವನೇ ಶಕುನಿ ಅಂತ ಹೇಳ್ತಾರೆ. ಶಕುನಿ ಅಂತ ಆ ಗಾಂಧಾರ ದೇಶದ ರಾಜನಿಗೆ ಮಗನಾಗಿ ಹುಟ್ಟಿದ್ದಂಥವನು. ಆ ಗಾಂಧಾರ ದೇಶದ ರಾಜ ಅವನಿಗೆ ಅಂದರೆ ಒಬ್ಬ ಸುಬಲ ಅಂತಿರ್ತಾನೆ. ಸುಬಲನ ಪುತ್ರಿ ಅಂದರೆ ಇವಳು ಗಾಂಧಾರಿ ಅಂತ, ಸುಬಲನ ಪುತ್ರಿ. ಹೀಗೆ ಇಬ್ಬರು ಕೂಡ ಇವರು ಶಕುನಿ ಮತ್ತು ಈ ಗಾಂಧಾರಿ ಇಬ್ಬರು ಕೂಡ ಏನು ಅಂದರೆ ಅಣ್ಣ ತಂಗಿ ಅಂತ. ಹಾಗಾಗಿ ಇಂಥ ಒಬ್ಬ ಅಯೋಗ್ಯ. ನಾವಿವಾಗೆಲ್ಲ ಹೇಳ್ತೀವಲ್ವ, ಏನಂತಂದರೆ ಕಲಿಯುಗದಲ್ಲಿ ಕಲಿ ಪ್ರವೇಶ ಆಗಿರ್ತದೆ ಅಂತೆಲ್ಲ ಹೇಳ್ತಿರ್ತೀವಲ್ಲ. ಹಾಗೆ ದ್ವಾಪರ ಯುಗದಲ್ಲಿ ದ್ವಾಪರ ಅಂತ ಒಬ್ಬ ಅಸುರ ಇದ್ದಂತೆ. ಆ ದ್ವಾಪರ ಅನ್ನುವ ಅಸುರ ಯಾರು ಅಂದರೆ ಈ ಶಕುನಿನೇ ದ್ವಾಪರ ಅನ್ನುವಂಥ ಅಸುರ. ಹಾಗಾಗಿ ದ್ವಾಪರ ಎನ್ನುವಂಥ ನಾವೀಗ ಕಲ್ಯಾವೇಶ ಆಯಿತು ಅಂತ ಹೇಳಿದಂತೆ ಆಗೆಲ್ಲ ದ್ವಾಪರಾವೇಶ ಆಯಿತು ಅಂತ ಹೇಳ್ತಿದ್ರು. ದ್ವಾಪರ ಅಂದರೆ ಈ ಅಯೋಗ್ಯ ಅಂತ ಅರ್ಥ, ಶಕುನಿ ಅಂತ ಅರ್ಥ. ಹೀಗೆ ನಾಸ್ತಿಕ್ಯ ರೂಪಸ್ಯ ಕುಕರ್ಮ ಹೇತೋ ಇವರೆಲ್ಲ ಇದ್ದರು ಅಂತ ಹೇಳ್ತಾರೆ. ಅದರಲ್ಲಿ ಏನಾಯಿತು ಅಂದರೆ ಈ ಗಾಂಧಾರ ದೇಶದ ರಾಜನ ಮಗಳು ಈ ಗಾಂಧಾರಿ ಏನಿದ್ಲು, ಆ ಗಾಂಧಾರಿಯನ್ನು ಇವನು ವಿವಾಹ ಮಾಡಿಕೊಳ್ತಾನೆ. ಯಾರು? ಧೃತರಾಷ್ಟ್ರ ವಿವಾಹ ಮಾಡಿಕೊಳ್ತಾನಂತೆ. ಧೃತರಾಷ್ಟ್ರ ಅದು ಹೇಗೆ ಅಂದರೆ, ಗಾಂಧಾರಿ ಅಂತಂದರೆ ಎಂಥ ಪತಿವ್ರತೆ ಅಂತಂದರೆ ಅವಳಲ್ಲಿ ಇಲ್ಲದ ಗುಣ ಇಲ್ಲ ಅಂತ ಹೇಳ್ತಾರೆ. ಮಹಾಭಾರತ ಎಲ್ಲ ಹೇಳುತ್ತದೆ ಅವಳ ಬಗ್ಗೆ ಹೇಳಬೇಕಾದ್ರೆ. ಗಾಂಧಾರಿ ಅಂದರೆ ಮಹಾಗುಣವಂತಳು ಅಂತ ಹೇಳಿದ್ದಾರೆ. ಭಾರೀ ಗುಣಗಳಿತ್ತಂತ ಅವಳಲ್ಲಿ, ಎಷ್ಟು ಗುಣಗಳು, ಭಾರೀ ಗುಣಗಳು. ಕಡೆಗೆ ಎಲ್ಲಿ ತನಕ ಅಂತಂದರೆ ತನ್ನ ಮಗ ಯಾರು? ದುರ್ಯೋಧನ. ಅವನು ಹೋಗ್ಬಿಟ್ಟು ನಮಸ್ಕಾರ ಮಾಡಿ, ತಾಯಿ ನಾನು ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡು ಅಂತ ಕೇಳಿದರೆ ಒಂದೇ ಮಾತೇಳಿ, ಯಥೋ ಧರ್ಮಸ್ತಥೋ ಜಯ ಅಂದ್ಬಿಟ್ಲಂತೆ. ಎಲ್ಲಿ ಧರ್ಮ ಇದೆಯೋ ಅದಕ್ಕೆ ಜಯವಾಗಲಿ ಅಂತಂದ್ಲು. ಮಗ ಗೆಲ್ಲಿ ಅಂತ ಹೇಳಿಲ್ಲ, ವ್ಯಾಮೋಹ ಇಲ್ಲ ಅವಳಿಗೆ. ಅಷ್ಟರ ಮಟ್ಟಿಗೆ ಆ ಗುಣವಂತಿಕೆ ಅನ್ನುವಂಥದ್ದು ಅವಳಲ್ಲಿ ಇತ್ತಂತೆ. ಇಷ್ಟೆಲ್ಲ ಇತ್ತಲ್ಲ, ಒಂದೇ ಒಂದು ದುರ್ಗುಣ ಇತ್ತಂತೆ ಅವಳಲ್ಲಿ. ಒಂದೇ ಒಂದು ದುರ್ಗುಣ ಯಾವುದದು ಅಂದರೆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಒಂದಿತ್ತಂತ ಅವಳಿಗೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಮುಂದೆ ಬರ್ತದೆ. ಇವಳು ಯಾರು ಕುಂತಿದೇವಿ ಅವಳು ಹಡದ್ಲು ಅಂತ ವಿಚಾರ ಕೇಳಿದ ಕೂಡಲೇ ಗರ್ಭ ಹಿಸುಕೊಂಡು ಬಿಟ್ಲಂತ ಒಂದು ಸರ್ತಿ. ಅದು ತುಂಡಾಗಿ ಗರ್ಭ 100 ಗರ್ಭ ಆಗಿ ಹೋಗಿಬಿಡ್ತು ಅಂತ ಹೇಳ್ತಾರೆ. ಮುಂದೆ ಬರ್ತದೆ. ಹಾಗೆ ಅಷ್ಟು ಹೊಟ್ಟೆ ಕಿಚ್ಚಂತೆ. ಇನ್ನೊಬ್ಳು ಯಾರೋ ಹಡದ್ಲು ಅಂದ ತಕ್ಷಣ ತಾನು ಹೊಟ್ಟೆ ಕಿಚ್ಚು ಪಟ್ಬಿಡೋದು. ಈ ರೀತಿ ಇಂಥ ಗುಣ ಎನ್ನುವಂಥದ್ದು ಇದೊಂದು ದುರ್ಗುಣ ಎನ್ನುವಂಥದ್ದಿತ್ತು. ಜೊತೆಗೆ ಧೃತರಾಷ್ಟ್ರನನ್ನು ವರನನ್ನಾಗಿ ಇವಳಿಗೆ ವಿವಾಹ ಮಾಡಿಸ್ಬೇಕು ಅಂತ ಸುಮ್ಮನೆ ಮಾತುಕತೆಗೆ ಹೋಗಿದ್ರಂತೆ ಮನೆಗೆ. ಆ ಗಾಂಧಾರಿ ಮನೆಗೆ ಹೋಗಿದ್ರಂತೆ. ಯಾರೋ ಏನೋ ಹೇಳಿದ್ರಂತೆ ಹೀಗೆ. ಅವಳೆಲ್ಲೋ ಒಳಗಿದ್ಲಂತ ಅವಳು ಪಾಪ. ಒಳಗಿರಬೇಕಾದ್ರೇ ಏನಾಯಿತು, ಇಲ್ಲಿ ಹೊರಗಡೆ ಮಾತಾಡಿದ್ರಂತೆ, ಹಿಂಗೊಬ್ಬ ರಾಜ ಇದ್ದಾನೆ, ಅದು ಭೀಷ್ಮಾಚಾರ್ಯ ವಂಶದ ಹುಡುಗ ಅಂತೆ. ಆ ಹುಡುಗ ಪಾಪ ಹುಟ್ಟು ಕುರುಡ ಅಂತೆ. ಆದ್ದರಿಂದ ಅವನನ್ನು ನಮ್ಮ ಗಾಂಧಾರಿ ಕೊಡಬೇಕು ಅಂತ ವಿಚಾರ ಮಾಡ್ತಿದ್ದೀವಿ ಅಂತ ಹಿಂಗೇನೋ ಮಾತಾಡ್ತಿದ್ರಷ್ಟೇ. ಅಷ್ಟರಲ್ಲೇನೆ ಏನಾಯ್ತಂತೆ, ಆ ಮಾತು ಕೇಳಿಸ್ಕೊಂಡಂಥ ಗಾಂಧಾರಿ ಏನು ಮಾಡಿದ್ಲಂತೆ, ಒಳಗಿಂದೊಳಗೇನೆ ಬರಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಬಂದ್ಬಿಟ್ಲಂತವಳು. ಅವಳು ಇನ್ನೂ ಮದುವೆ ಆಗಿಲ್ಲ. ಆದರೆ ಮದುವೆ ಆಗೋಕ್ಕಿಂತ ಮೊದಲೇನೆ ಇಷ್ಟೆಲ್ಲ ಮಾತಾಡ್ತಿದ್ದಾರಲ್ಲ, ಮಾತಾಡಬೇಕಾದ್ರೇ ಅಂದುಕೊಂಡ್ಲಂತೆ, ನನ್ನ ಗಂಡ ಕಾಣದ ಪ್ರಪಂಚವನ್ನು ನಾನು ಕಾಣಬಾರದು. ಯಾಕೆಂದರೆ ಇವತ್ತು ನನ್ನನ್ನು ಮದುವೆ ಮಾಡ್ಕೊಳ್ತಾನೆ ಅವನು ಅಂತಂದರೆ ಅವನು ನನ್ನ ರೂಪವನ್ನು ನೋಡಿಲ್ಲ, ನನ್ನ ರೂಪವನ್ನು ನೋಡದೇನೆ ಮದುವೆ ಮಾಡ್ಕೊಳ್ತಾನೆ. ಹಾಗಾಗಿ ನಾನು ಕೂಡ ನನ್ನ ಗಂಡನ ಮದುವೆ ಮಾಡ್ಕೊಳ್ಬೇಕಾದ್ರೆ ಅವನ ರೂಪವನ್ನು ನೋಡಲ್ಲ, ನಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಗಂಡನಂತೆ ಬದುಕ್ತೇನೆ, ಪತಿಗೆ ಅನುರೂಪಳಾದಂಥ ಪತಿವ್ರತೆಯಾಗ್ತೇನೆ ನಾನು ಅಂತ ಗಂಡನಂತೆ ಬದುಕ್ತೇನೆ ಅಂತ ಬಟ್ಟೆ ಕಟ್ಕೊಂಡ್ಬಿಟ್ಲಂತೆ. ಆ ಬಟ್ಟೆ ಕಟ್ಕೊಂಡದ್ದು ಹೇಗೆ ಅಂತಂದರೆ ಅದನ್ನು ಹೇಳುತ್ತಾರೆ. ಒಳಗೆ ಒಂದು ಎಲೆ ಇಟ್ಟುಕೊಂಡು ಆ ಬಟ್ಟೆ ಇರ್ತದಲ್ಲ ಅದನ್ನು ಸುಮಾರೇನಿಲ್ಲ ಅಂದರೂ ಒಂದು 10 ಸುತ್ತು ಕಟ್ಟಿದ್ಲಂತೆ. 10 ಸುತ್ತು
ಬೇರೆಯವರು ಬಟ್ಟೆ ಕಟ್ಕೊಂಡು ಆಟ ಆಡ್ತೀವಿ ಅಂತ ಮಾಡ್ತಿರ್ತಾರೆ ಕೆಲವರು. ಅವು ಬಟ್ಟೆವು ಏನು ಎಲ್ಲ ಕಾಣ್ತಾ ಇರ್ತದೆ ಅಂಥ ಬಟ್ಟೆ ಕಟ್ಟಿರ್ತಾರೆ, ಟ್ರಾನ್ಸ್ಪರೆಂಟ್ ಇರುವಂಥ ಬಟ್ಟೆ ಕಟ್ಟಿರ್ತಾರೆ, ಅದನ್ನ ಹಾಕ್ಕೊಂಡೇ ಓಡಾಡ್ತಿರ್ತಾರೆ, ಗೊತ್ತಾಗ್ತಿರ್ತದೆ. ಅದು ಇವು ಪಾಪ ಗೊತ್ತಿಲ್ಲ ಇವರಿಗೆಲ್ಲ ಏನು ಕಂಡಿಡಿ ಅಂತ ಆಟ ಆಡ್ತಿರ್ತಾರೆ. ಆದರೆ ಇವಳು ಹಾಗಲ್ಲ ಪಾಪ, ಏನಂದ್ರೆ ಏನೂ ಕಂಡಿರು, ಕತ್ಲು ಅಂದರೆ ಕತ್ಲೆ, ಇನ್ನೇನೂ ಇಲ್ಲ, ಹಾಗಿರಬೇಕು. ಅಂಥ ರೀತಿಯಲ್ಲಿ ಇದನ್ನು ಬಟ್ಟೆ ಕಟ್ಟಿಕೊಂಡು ತಯಾರಾಗಿಬಿಟ್ಲು. ಆಮೇಲೆ ಅವರಿಬ್ಬರಿಗೂ ಕೂಡ ಮದುವೆ ಆಯಿತು ಅಂತ. ಹೀಗೆ ಆ ಗಾಂಧಾರ ದೇಶದ ರಾಜನ ಮಗಳು ಗಾಂಧಾರಿಯನ್ನು ವಿವಾಹ ಮಾಡಿಕೊಂಡದ್ದು ಈ ಹಿನ್ನೆಲೆಯಲ್ಲಿ ಅಂತ ಹೇಳ್ತಾರೆ. ಈ ರೀತಿ ವಿವಾಹ ಮಾಡಿಕೊಂಡಂತೆ. ಆಮೇಲೆ ಇನ್ನು ಪಾಂಡುರಾಜ ಅಂತಿದ್ದ. ಈ ಪಾಂಡುರಾಜನಿಗೊಂದು ಹುಡುಗಿ ಬೇಕಲ್ಲ, ಅದಕ್ಕೆ ಯಾರು ಅಂತ ಹೇಳಿದರೆ ಅದಕ್ಕೆ ಪೃಥೆಯನ್ನು ಮದುವೆ ಮಾಡಿಕೊಂಡಂಥವನು. ಪೃಥೆಯನ್ನು ಯಾರು, ಈ ಪೃಥೆ ಯಾರು ಅಂತ ಕೇಳಿದರೆ ಶೂರಸ್ಯ ಪುತ್ರಿ ಗುಣಶೀಲ ರೂಪ ಯುಕ್ತಾ ದತ್ತ ಸಖ್ಯುರೇವ ಸ್ವಪಿತ್ರ ನಾಮ್ನಾ ಪೃಥಾ ಕುಂತಿಭೋಜಸ್ಯ ತೇನ ಕುಂತಿ ಭಾರ್ಯ ಪೂರ್ವದೇಹೇಪಿ ಪಾಂಡೋ. ಇವನು ಹಿಂದೆ ಆಗಬೇಕಾದ್ರೆ ಯಾರು, ಮರುದ್ದೇವತೆ ಪಾಂಡುರಾಜ, ಆಗ ಅವನಿಗೆ ಪರಾವಹ ಅಂತ ಹೆಸರು. ಆಗಲೂ ಕೂಡ ಇವಳು ಹೆಂಡತಿನೇ ಆಗಿದ್ಲಂತೆ, ಪರಾವಹನ ಹೆಂಡತಿ ಇವಳು. ಅವಳೇನೆ ಇಲ್ಲೇನಾಗಿದ್ದಾಳೆ ಅಂದರೆ ಕುಂತಿಯಾಗಿ ಹುಟ್ಟಿದ್ದಾಳೆ ಅಂತ. ಪರಾವಹನ ಹೆಂಡತಿ ಕುಂತಿ. ಆದರೆ ಯಾರ ಮಗಳಿವಳು ಅಂದರೆ ಶೂರರಾಜ ಅಂತಿದ್ದ, ವಸುದೇವನ ಅಪ್ಪ ಶೂರರಾಜ. ಆ ಶೂರರಾಜನಿಗೆ ಹುಟ್ಟಿದವಳು ಇವಳು, ಶೂರರಾಜನ ಮಗಳು. ಆದರೆ ಶೂರರಾಜನ ಮಗಳಾಗಿ ಹುಟ್ಟಿದರೂ ಕೂಡ ಒಬ್ಬ ಕುಂತಿಭೋಜ ಅಂತ ಒಬ್ಬ ರಾಜ ಇದ್ದ, ಕುಂತಿಭೋಜ. ಆ ಕುಂತಿಭೋಜ ಅನ್ನುವಂಥ ಏನು ರಾಜ ಇದ್ನಲ್ಲ, ಅವನಿಗೆ ಕನ್ಯೆ ಇರಲಿಲ್ಲಂತೆ, ಅಂದರೆ ಹೆಣ್ಣು ಕೂಸು ಇರಲಿಲ್ಲ ಅವನಿಗೆ. ಅದಕ್ಕೆ ಇವನೇನು ಮಾಡಿದ, ಶೂರರಾಜನ ಹತ್ರ ಹೋಗ್ಬಿಟ್ಟು ಕೇಳಿದ್ನಂತೆ, ನನಗೊಂದು ಹೆಣ್ಣು ಕೂಸಿಲ್ಲ, ನಿನಗೊಂದು ಕೂಸಿದೆ ಹೆಣ್ಣು, ಅದನ್ನು ನನಗೆ ಕೊಟ್ಟರೆ ನಾನೇ ಬೆಳೆಸ್ಕೋತೀನಿ ಅಂತ ಹೇಳಿದ್ನಂತ. ಹಾಗಾಗಿ ಹುಟ್ಟಿದ್ದು ಶೂರರಾಜನಿಗೆ, ಹುಟ್ಟಿದ್ದೆಲ್ಲ ಶೂರರಾಜನ ಮನೆಯಲ್ಲೇ, ಆದರೆ ಬೆಳೆದದ್ದೆಲ್ಲಿ ಅಂತಂದರೆ ಕುಂತಿಭೋಜನ ಮನೆಯಲ್ಲಿ ಬೆಳೆದದ್ದು. ಹಾಗಾಗಿ ಅವಳದು ಏನು ಅಂತಾರಲ್ಲ, ಕುಂತಿದೇವಿಯದ್ದಂತೂ ಪಾಪ ಅವಳು ಹುಟ್ಟಿನಿಂದಲೂ ಹಿಡ್ಕೊಂಡು ಕೊನೆ ತನಕಲೂ ಕೂಡ ಅವಳ ಜೀವನ ಎನ್ನುವಂಥದ್ದೇ ಒಂದು ವಿಚಿತ್ರವಾದ ಜೀವನ. ಪಾಪ ಬರೀ ಕಷ್ಟದ್ದೇ ಜೀವನ ಅದು. ಅದು ಎಂಥ ಕಷ್ಟಪಟ್ಟದೆ ಅಂದರೆ ಆ ಜೀವ ಎನ್ನುವಂಥದ್ದು ಹುಟ್ಟಿನಿಂದ ಹಿಡ್ಕೊಂಡು ಬರೀ ಇನ್ನೊಬ್ಬರದ್ದು ಚಾಕರಿ ಮಾಡು ಅಷ್ಟೇ, ಇನ್ನೇನಿಲ್ಲ ಅದಕ್ಕೆ. ಆ ರೀತಿಯಲ್ಲಿ ಬರೀ ಇನ್ನೊಬ್ಬರು ಸೇವೆ ಮಾಡಿಕೊಂಡೇ ಇದ್ಲಂತೆ. ಅವ್ರು ನೋಡ್ಕೋ ಇವ್ರು ನೋಡ್ಕೋ ಅಂತ ಹೇಳಿಬಿಟ್ಟು ಹಿಂಗೆ ಇದ್ಲಂತೆ. ಕಡೆಗೆ ಹೋಗಲಿ ಇಷ್ಟಾಯ್ತಲ್ಲ, ಕೊನೆಗೆ ಭಗವಂತ ಇಷ್ಟು ಕಷ್ಟಪಟ್ಟು ಕುಂತಿ, ನಿನಗೇನಾದರೂ ಒಳ್ಳೇದಾಗಬೇಕು ಅಂತ ಹೇಳಿಬಿಟ್ಟು ನಿನಗೆ ವರ ಕೊಡ್ಲಿಕ್ಕೆ ಬಂದೀನಿ, ಏನು ವರ ಬೇಕು ಕೇಳಿ ನೀನು ಅಂತ ಕುಂತಿ ಕೇಳಿದರೆ ಕಡೆಗೆ ಹೇಳಿದ ಮಾತೇನು ಅಂದರೆ, ಕೃಷ್ಣ ನನ್ನ ಜೀವನದ ಉದ್ದಕ್ಕೂ ಕಷ್ಟ ಕೊಡು ಅಂತ ಕೇಳಿದ್ಲು. ಬರೀ ನನ್ನ ಜೀವನದ ಉದ್ದಕ್ಕೂ ಕೂಡ ಕಷ್ಟ ಕೊಡು ಅಂದ್ಲು. ಯಾಕೆ ಕುಂತಿ ಹೀಗೆ ಕೇಳ್ತಾ ಇದ್ದಿ, ಸುಖವನ್ನು ಕೇಳು ಒಂದು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದರೆ, ಕೃಷ್ಣ ಸುಖ ಬಂತು ಅಂದರೆ ದುರಹಂಕಾರದಿಂದ ನಿನ್ನನ್ನು ಮರೆತು ಬಿಡ್ತೀನೋ ನಾನು, ಅದಕ್ಕೆ ಕಷ್ಟ ಇತ್ತು ಅಂದರೆ ಯಾವಾಗಲೂ ನಿನ್ನ ನಾಮಸ್ಮರಣೆ ಬರ್ತಾ ಇರ್ತದೆ, ಅದಕ್ಕೋಸ್ಕರವಾಗಿ ಕಷ್ಟ ಬಿಟ್ಟು ನನ್ನ ಜೀವನದಲ್ಲಿ ಸುಖವೇ ಬರಬಾರದು, ಸುಖ ಬಂದರೆ ಮರೀತದೆ, ನಿನ್ನನ್ನು ಸ್ಮರಣೆ ಮಾಡೋದಿಲ್ಲ ನಾನು, ಅದಕ್ಕೋಸ್ಕರ ಜೀವನದ ಉದ್ದಕ್ಕೂ ಕೂಡ ಕಷ್ಟ ಕೊಡು ನನಗೆ ಅಂತ ಕೇಳಿದೆ, ನಿನ್ನ ನಾಮಸ್ಮರಣೆ ಮಾಡ್ಕೊಂಡು ಬದುಕ್ತೇನೆ ಅಂತ ಈ ರೀತಿ ಹೇಳಿದವಳು. ಅಷ್ಟು ಕಷ್ಟವನ್ನು ಪಟ್ಟವಳು. ಶೂರಸ್ಯ ಪುತ್ರಿ ಗುಣಶೀಲ ರೂಪ, ಇಂಥ ಒಳ್ಳೆ ಗುಣಶೀಲಳಂತೆ ಅವಳು. ಇಂಥ ದೊಡ್ಡ ಅವಳ ವ್ಯಕ್ತಿತ್ವವೂ ಕೂಡ ಅಷ್ಟೇ ಅದ್ಭುತವಾಗಿರುವಂತಹದ್ದು ಅಂತ ಹೇಳ್ತಾರೆ. ಪಿತುಸ್ವಸ್ತ್ರೀಯ ಪುತ್ರಾಯ ಸೋನಪತ್ಯಾಯ ವೀರ್ಯವಾನ್ ಅಗ್ರಮಗ್ರೆ ಪ್ರತಿಜ್ಞಾಯ ಸ್ವಸ್ಯಾಪತ್ಯಸ್ಯ ವೈತದ. ಆ ಕುಂತಿ ಭೋಜನಿಗೆ ಕೊಟ್ಟದ್ರಿಂದಾಗಿ ಈ ಶೂರರಾಜ ಅವಳಿಗೆ ನಾಮಕರಣ ಮಾಡಿದ್ದೇನು ಅಂತಂದರೆ, ಅವಳಿಗೆ ಪೃಥಾ ಅಂತ ಅವಳಿಗೆ ಹೆಸರಿಟ್ಟಿದ್ದು, ಪೃಥಾ ಅಂತ. ಅದಕ್ಕೆ ಪೃಥೆಯಿಂದಲೇ, ಪೃಥೆಗೆ ಹುಟ್ಟಿದವನಾದ್ರಿಂದಾಗಿ ಅರ್ಜುನನಿಗೆ ಪಾರ್ಥ ಅಂತ ಕರೀತಾರೆ, ಪೃಥೆಗೆ ಹುಟ್ಟಿದವನು ಅಂತ, ಅದರಿಂದ ಅವನಿಗೆ ಪಾರ್ಥ ಅಂತ ಹೆಸರು. ಆದರೆ ಈ ಕುಂತಿ ಅಂದರೆ ಇವಳಿಗೆ ಮತ್ತೊಂದು ಕುಂತಿ ಅಂತ ಹೆಸರು. ಯಾಕೆಂದರೆ ಕುಂತಿ ಭೋಜನ ಮನೆಯಲ್ಲಿ ಬೆಳೆದದ್ರಿಂದ ಅವನ ಮಗಳು ಆದ್ಲಾದ್ರಿಂದಾಗಿ ಹೆಚ್ಚು ಪ್ರಸಿದ್ಧಿಗೆ ಬಂದದ್ದೇನು ಅಂದರೆ ಕುಂತಿ ಅಂತಲೇ ಪ್ರಸಿದ್ಧಿಗೆ ಬಂದ್ಬಿಟ್ಲು. ಹೀಗೆ ಅವನ ಹೆಸರಿಂದಾಗಿ ಕುಂತಿ ಅನ್ನುವಂಥ ಹೆಸರು ಬಂತು ಅಂತ ಹೇಳ್ತಾರೆ. ಆಮೇಲೆ ಕೂರ್ಮಶ್ಚ ನಾಮ್ನಾ ಮರುದೇವ ಕುಂತಿ ಭೋಜೋತೈನಾಂ ವರ್ಧಯಾಮಾಸ ಸಮ್ಯಕ್ ತತ್ರಾಗಮಚ್ಛಂಕರಾಂಶೋತಿ ಕೋಪೋ ದುರ್ವಾಸಾಸ್ತಂ ಪ್ರಾಹಮಾಂ ವಾಸಯೇತಿ. ಒಮ್ಮೆ ಏನಾಯ್ತು ಅಂತ, ಈ ಕುಂತಿ ಭೋಜ ಮತ್ತಾರು ಅಂತಂದರೆ ಅವನು ಒಬ್ಬ ಮರುದ್ದೇವತೆನೇ. ಮರುದ್ದೇವತೆಗಳಲ್ಲಿ ಒಬ್ಬ ಕೂರ್ಮ ಅಂತ ಒಬ್ಬ ಮರುದ್ದೇವತೆ ಬರುತ್ತೆ. ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತೆಲ್ಲ ಬರ್ತಾರೆ. ಅದರಲ್ಲಿ ಕೂರ್ಮ ಏನಿದ್ದಾನಲ್ಲ, ಆ ಕೂರ್ಮನೇ ಈ ಕುಂತಿ ಭೋಜ ರಾಜ. ಅವನು ಪರಾವಹ ಅಂದರೆ ಇದು ಮರುದ್ದೇವತೆ ಅಂತ. ಆಮೇಲೆ ಈ ಕುಂತಿ ಭೋಜ ತನ್ನ ದೇಶದಲ್ಲಿರುವಾಗ ಒಮ್ಮೆ ಏನಾಯಿತಂತೆ, ಆ ಕಾಲದಲ್ಲಿ ಆ ಊರಿಗೆ ದುರ್ವಾಸ ಮುನಿಗಳು ಬಂದ್ರಂತೆ. ದುರ್ವಾಸ ಮುನಿಗಳು
ಆ ದುರ್ವಾಸ ಋಷಿಗಳು ಬಂದಾಗ ಆಗಿನ ಕಾಲದಲ್ಲೆಲ್ಲ ಹೇಗೆ ಅಂತಂದರೆ ಸಂಚಾರದಲ್ಲಿ ಹೋಗ್ತಿರ್ತಾರೆ ಜ್ಞಾನಿಗಳೆಲ್ಲ, ಸನ್ಯಾಸಿಗಳು ಇವರೆಲ್ಲ ಹೋಗ್ತಿರ್ತಾರೆ. ಸುಮ್ಮನೆ ಹೋಗಬೇಕಾದ್ರೆ ಅಕಸ್ಮಾತ್ ಸಂಚಾರದಲ್ಲಿ ಎಲ್ಲಾದರೂ ಚಾತುರ್ಮಾಸ್ಯ ಬಂತು ಅಂದರೆ ಅಲ್ಲೇ ಕೂತ್ಬಿಡ್ತಿದ್ರಂಥವ್ರು. ಮೊದಲೇ ಈಗೇನಂತಾರೆ, ನಿಶ್ಚಯ ಮಾಡಿ 4-5 ವರ್ಷ ಮೊದಲೇ ನಿಶ್ಚಯ ಮಾಡಿ ಕಲೆಕ್ಷನ್ ಮಾಡಿರಿ ಅಂತ ಹೇಳಿ ಆಮೇಲೆ ಬಂದು ಕೊಡೋದಲ್ಲ. ಆಗಿನ ಕಾಲೆಲ್ಲ ಹಾಗೆ ಎಲ್ಲಿರ್ತದೆ ಅಲ್ಲಿ ಕೂತ್ಬಿಡೋದು ಅಷ್ಟೇ. ಹಂಗೆ ಆ ರೀತಿಯಲ್ಲಿ ಕೂತ್ಬಿಡ್ತಿದ್ರಂತೆ. ಆ ರೀತಿ ದುರ್ವಾಸಾಸ್ತಂ ಪ್ರಾಹಮಾಂ ವಾಸಯೇತಿ ಅಂತ. ಅದು ಸರಿಯಾಗಿ ಬಂದದ್ದು ಚಾತುರ್ಮಾಸ್ಯದ ಕಾಲಕ್ಕೆ ಬಂದದ್ದು ಎಲ್ಲಿ ಅಂತಂದರೆ ಕುಂತಿ ಭೋಜನ ದೇಶಕ್ಕೆ ಬಂದದ್ದು. ಆ ಕುಂತಿ ಭೋಜನ ದೇಶಕ್ಕೆ ಬಂದಾಗ ಅಲ್ಲಿ ಆ ಕುಂತಿ ಭೋಜ ಸಿಕ್ಕ ದೇಶದ ರಾಜ, ಮತ್ತು ನಾನು ಸನ್ಯಾಸಿಯಪ್ಪ, ನಾನು ಇಲ್ಲೇ ಕೂಡಬೇಕಾಗ್ತದೆ, ಇನ್ನು ನನಗೆ ಟೈಮ್ ಇಲ್ಲ, ಅದಕ್ಕೆ ನಾನು ಇಲ್ಲಿ ಸಂಕಲ್ಪ ಮಾಡಿಬಿಡ್ತೀನಂತೆ, ನಾನು ಇಲ್ಲೇ ಕೂಡ್ತೀನಿ, ನನ್ನನ್ನು ನೋಡ್ಕೊಳ್ತೀಯಲ್ವ, ಏನು ತೊಂದರೆ ಇಲ್ಲಲ್ವ ಅಂತ. ಅದಕ್ಕೆ ಸನ್ಯಾಸಿಗಳು ಕೇಳಿದ ಮೇಲೆ ಇಲ್ಲ ಅನ್ಲಿಕ್ಕಾಗ್ತದೆ. ಹಾಗಾಗಿ ಇಲ್ಲ, ಆಯಿತು ಸರಿ, ನೀವು ಹೆಂಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ, ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ನಾವು ಅಂತ ಹೇಳಿದ್ರಂತೆ. ಆಯಿತು ಅಂತ ಕೂತ್ಕೊಂಡ್ರು. ಕೂತ್ಕೊಂಡ ನಂತರ ಚಾತುರ್ಮಾಸ್ಯ ಕಾಲದಲ್ಲಿ ಅವ್ರಿಗೆ ಏನು ಬೇಕು, ಮೊದಲೇ ದುರ್ವಾಸರು ಅಂದರೆ ಮಹಾಕೋಪಿಷ್ಟರು, ಅದರಿಂದಾಗಿ ಸಿಟ್ಟಿನಿಂದ ಎಲ್ಲಿಯಾದರೂ ಶಾಪ ಹಾಕಿದರೆ ಕಷ್ಟ. ಅದಕ್ಕೇನು ಮಾಡಬೇಕು, ಒಬ್ಬರು ಸೇವೆಗೆ ಅಂತ ಇರಬೇಕು. ಆ ಸೇವೆಗೆ ಅಂತಿದ್ದಾಗ ಆ ಸೇವೆ ಮಾಡುವವ್ರ ಮೇಲೆ ಶಾಪ ಹಾಕಿದ್ರು ಅವರು ಅಂಥವರು. ಅದರಿಂದಾಗಿ ಬಹಳ ಕಷ್ಟ ಅವರನ್ನು ಸುಧಾರಿಸೋದು, ಏನು ಮಾಡೋದು. ಆದರೂ ಕೂಡ ಅವನು ಹೇಳಿದ ಕುಂತಿ ಭೋಜ, ನನ್ನ ಮಗಳನ್ನು ಬಿಡ್ತೀನಂತೆ ನಿಮ್ಮ ಎದುರಿಗೆ, ನಿಮ್ಮ ಸೇವೆ ಮಾಡ್ಕೊಂಡಿರ್ತಾಳೆ ಅವಳು, ನೀವೇನು ಯೋಚನೆ ಮಾಡಬೇಡಿ. ಮತ್ತೆ ಏನೋ ಪಾಪ ಕಂದಮ್ಮ ಅವಳು ಸಣ್ಣವಳು, ಗೊತ್ತಾಗಲ್ಲ, ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದರೂ ಕೂಡ ಹೊಟ್ಟೆಗೆ ಹಾಕ್ಕೊಡ್ರಿ, ಶಾಪ ಕೊಡ್ಲಿಕ್ಕೆ ಹೋಗಬೇಡ್ರಿ ಅಂತಂದ್ರಂತೆ. ಇಷ್ಟು ಮಾತು ಹೇಳಿದ್ನಂತೆ ಕುಂತಿ ಭೋಜ. ಅವನು ಹೇಳಿದ ಕೂಡಲೇ ತಮಾಹ ರಾಜ ಯದಿ ಕನ್ಯಕಾಯಾ ಕ್ಷಮಿಷ್ಯಸೆ ಶಕ್ತಿ ತಕ್ ಕರ್ಮಕರ್ತ್ರ್ಯಾ ಕ್ಷಮಿಸ್ಯಸೆ, ನೀವು ಕ್ಷಮ ಮಾಡ್ತೀರ ಅವ್ರನ್ನ ಅಂದರೆ ಮಾತ್ರ ನಿಮಗೆ ಬಿಟ್ಟು ಹೋಗ್ತೀನಿ ನಾನು ಅಂತ ಹೇಳಿದರು. ಆಯಿತು ಅಂತ ಹೇಳಿದರು. ಸುಖಂ ವಸೇತ್ಯೋ ಮಿತಿ ತೇನ ಚೋಕ್ತೆ ಶುಶ್ರೂಷಣಾಯ ದಿಶದಾಶು ಕುಂತೀಂ. ಆ ಕುಂತಿಯನ್ನು ನೇಮಿಸಿದ್ರಂತೆ. ಆ ಕುಂತಿಯನ್ನು ನೇಮಿಸಿದರೆ ಕುಂತಿ ಚಾತುರ್ಮಾಸ್ಯ ಅಂದರೆ ಎಷ್ಟಿರ್ತದೆ, 1 ವರ್ಷದ 4 ತಿಂಗಳು ಇರ್ತದೆ ಅಷ್ಟೇ. ಈಗೆಲ್ಲ 2 ತಿಂಗಳು 48 ದಿವಸಕ್ಕೆ ಬಂದದೆ. ಅಂತೂ ಅವಾಗೆಲ್ಲ 4 ತಿಂಗಳು ಕೂಡ್ತಿದ್ರು. 4 ತಿಂಗಳು ಕೂಡ್ತಿದ್ರಲ್ಲ, 4 ತಿಂಗಳಲ್ಲಿ 1 ವರ್ಷದಲ್ಲಿ 4 ತಿಂಗಳು ಅಷ್ಟೇ ಮುಗೀತು. ಆದರೆ ಕುಂತಿದೇವಿ ಇವರು ಸೇವೆ ಮಾಡಿದ್ದು ಎಷ್ಟು ದಿವಸ ಅಂತಂದರೆ 13 ವರ್ಷ ಮಾಡಿದ್ಲಂತೆ ಸೇವೆ. 13 ವರ್ಷ ಸೇವೆ ಮಾಡಿದ್ಲಂತೆ. ಅಲ್ಲಿ ಚಾತುರ್ಮಾಸಿ ಇರೋದೇ 4 ತಿಂಗಳಂದಮೇಲೆ 13 ವರ್ಷ ಹೆಂಗೆ ಮಾಡಿದ್ಲಿ ಇವರು ಕುಂತಿ ಅಂತ ಕೇಳಿದರೆ, ಅದಕ್ಕೇನಾಯ್ತಂತೆ, 1 ಚಾತುರ್ಮಾಸ್ಯ ಸೇವೆ ಮಾಡಿದ್ಲಂತೆ ಕುಂತಿ. 1 ಚಾತುರ್ಮಾಸ್ಯ ಸೇವೆ ಮಾಡಿದ ಮೇಲೆ ಆ ಸೇವೆಯನ್ನು ನೋಡಿ ದುರ್ವಾಸ ಮುನಿಗಳಿಗೆ ಎಷ್ಟು ಖುಷಿ ಆಯಿತು ಅಂದರೆ, ಈ ಊರು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಕೂತ್ಬಿಟ್ರಂತ. ನೀ ಭಾರಿ ಚೆನ್ನಾಗಿ ಮಾಡ್ತಿ ಅಂತ ಹೇಳಿ 13 ವರ್ಷ ಚಾತುರ್ಮಾಸ್ಯವನ್ನು ಅಲ್ಲೇ ಕೂತ್ಕೊಂಡ್ರಂತ. 13 ವರ್ಷಗಟ್ಟಲೆ ಅಲ್ಲೇ ಇದ್ದು ಬಿಡ್ತಿದ್ರಂತೆ. ಚಾತುರ್ಮಾಸ್ಯ ಬಂದಾಗಲೇ ಅಲ್ಲೇ ಕೂತ್ಬಿಡೋರು ಅಂತ. ಸವತ್ಸರ ತ್ರಯೋದಶಂ ತಯಾಯತಾವದರ್ಚಿತಃ. ವತ್ಸರ ತ್ರಯೋದಶಂ ಅಂತ ಹೇಳ್ತಾರೆ. 13 ವರ್ಷಗಳ ಕಾಲವೂ ಕೂಡ ಏನು ಆ ಕಡೆ ಈ ಕಡೆ ಕದಲಲ್ಲ, ಇಲ್ಲೇ ಕೂತ್ಬಿಡ್ತೀನಿ ಅಂತ ಕೂತ್ಬಿಟ್ರು. ಅಂದರೆ ಆ ಕುಂತಿದೇವಿ ಎಷ್ಟು ಸೇವೆ ಮಾಡಿರಬೇಕು ಅರ್ಥ. ಇಂಥ ಒಬ್ಬ ಕೋಪಿಷ್ಟ್ರನ್ನು ಮೆಚ್ಚಿಸಬೇಕು ಅಂತಂದರೆ ಸಾಮಾನ್ಯನ ಹೇಳ್ರಿ, ಅಂಥವ್ರನ್ನೆಲ್ಲ ಮೆಚ್ಚಿಸೋದು ಕಷ್ಟ. ಕೆಲವರು ಇರ್ತಾರೆ, ಕೆಲವರಿಗೆ ಏನು ಮಾಡಿದರೂ ತೃಪ್ತಿ ಅನ್ನೋದು ಇರೋದಿಲ್ಲ ಅವರಿಗೆ. ಎಷ್ಟು ಮಾಡಿದರೂ ಏನೋ ಒಂದು ಕುಹಕ ಹುಡುಕೆ ಇರ್ತಾರೆ ಅದರಲ್ಲಿ. ಅದು ಸರಿ ಇಲ್ಲ, ಇದು ಸರಿ, ಎಲ್ಲ ಆಗಿರ್ತದೆ. ಪಾಪ ಅಡಿಗೆ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಇಲ್ಲಿ ಎಲ್ಲ ಚಲೋ ಆಗಿದೆ, ಸಾರಿ ಒಂದು ಉಪ್ಪು ಕಮ್ಮಿ ನೋಡ್ರಿ ಅಂತ ಹೇಳಿದ್ರೆ ಹಂಗೇನೋ ಒಂದು ಕುಹಕ ತೆಗೆದಿರ್ತಾರಂತೆ. ಆ ರೀತಿ ಇರ್ತಾರೆ. ಆದರೆ ಇಷ್ಟು ಇದ್ದರೂ ಕೂಡ ಕುಂತಿದೇವಿ ಒಂದೇ ಒಂದು ದೋಷ ಹೇಳಲಿಕ್ಕಾಗಲಿಲ್ಲಂತೆ. ಆ ರೀತಿಯಲ್ಲಿ ನೋಡ್ಕೊಂಡ್ಲಂತೆ, ಭಾರಿ ಚೆನ್ನಾಗಿ ನೋಡ್ಕೊಂಡ್ಲಂತೆ. ಅವಳು ವ್ಯವಸ್ಥಿತವಾಗಿ ನೋಡಿದ್ಲಂತೆ. ಹೀಗೆ ಮಾಡಿದ ನಂತರ ಅದಕ್ಕೆ ಮೆಚ್ಚಿದ್ರಂತೆ. ಮೆಚ್ಚಿ ಒಂದು ಮಾತು ಹೇಳಿದ್ರಂತೆ ದುರ್ವಾಸ ಮುನಿಗಳು, ನೀನು ನನ್ನನ್ನು ಮೆಚ್ಚಿಸಿಬಿಟ್ಟಿದ್ದಿ, ಅದಕ್ಕೋಸ್ಕರ ನಿನಗೆ ನಾನು ಮಂತ್ರೋಪದೇಶ ಮಾಡ್ತೀನಿ ಅಂದ್ರಂತೆ. ನಿನಗೆ ಮಂತ್ರೋಪದೇಶ ಮಾಡ್ತೀನಿ. ಆ ಮಂತ್ರದಿಂದಾಗಿ ನೀನು ಯಾವ ದೇವತೆಯನ್ನು ಕರಿತೀಯೋ, ಯಾರು ಬೇಕಾದರೂ ಆಗಿರ್ಬೋದು ಅದು ದೇವತೆ, ಯಾವ ದೇವತೆಯನ್ನು ಕರೆದರೂ ಕೂಡ ಆ ದೇವತೆಗಳು ಬಂದು ನಿನಗೆ ಸಂತಾನ ಇಲ್ಲ ಅಂದರೆ ಸಂತಾನ ಕೊಟ್ಟು ಹೋಗ್ತಾರೆ. ಏನು ಬೇಕು ಅಂತ ಅದು ಕೊಟ್ಟು ಹೋಗ್ತಾರೆ. ಅದರಿಂದಾಗಿ ನೀನು ಕರೆದವರೇ ನಿನ್ನ ಮಕ್ಕಳಾಗಿ ಬರ್ತಾರೆ ಅವರೆಲ್ಲರೂ ಕೂಡ ಅಂತ ಹೇಳಿದರು. ಇಷ್ಟು ಹೇಳಿದರು. ಉಪಾದಿಶತ್ಪರಂ ಮನುಂ ಸಮಸ್ತ ದೇವವಶ್ಯದಂ. ಸಮಸ್ತ ದೇವವಶ್ಯದಂ ಅದು ಎಂಥ ಮಂತ್ರ ಅಂದರೆ ಎಲ್ಲ ದೇವತೆಗಳನ್ನು ಕೂಡ ವಶ ಮಾಡಿಕೊಳ್ಳುವಂಥ ಮಂತ್ರ ಅದು ಅಂತ ಹೇಳುತ್ತಾರೆ. ಅಂಥ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೇವೆ ಅಂತ ಹೇಳಿ ಉಪದೇಶ ಮಾಡಿದ್ರಂತೆ. ಆ ಉಪದೇಶ ಯಾವ ಮಂತ್ರ ಅಂತ ಕೇಳಿದ್ರೆ ಅದನ್ನ ಹೇಳಲಿಕ್ಕೆ ಹೋಗಿಲ್ಲ. ಮತ್ತು ಯಾಕೆ ಅದನ್ನೇನೇನು ಹುಚ್ಚುಚ್ಚು ಪ್ರಯೋಗ ಮಾಡ್ತೀರಿ ನೀವು ಅಂತ ಹೇಳಲಿಕ್ಕೆ ಹೋಗಿಲ್ಲ. ಅಂತ ಆ ಮಂತ್ರ ಉಪದೇಶ ಮಾಡಿದರು ಅಂತ ಅಷ್ಟೇ ಹೇಳಿದ್ದಾರೆ. ಆಗ ಒಮ್ಮೆ ಏನು ಮಾಡಿದ್ಲಂತೆ ಇವಳು
ಕುಂತಿದೇವಿ ಕುತೂಹಲ, ಸಣ್ಣ ಹುಡುಗಿ ಪಾಪ. ದುರ್ವಾಸ ಮುನಿಗಳು ನನಗೇನೋ ಮಂತ್ರೋಪದೇಶವಂತೂ ಮಾಡಿಬಿಟ್ಟಿದ್ದಾರೆ, ಈ ಮಂತ್ರ ಹೇಳಿದರೆ ಸಾಕು ಮಕ್ಕಳು ಹುಡ್ತಾವೆ ಅಂತ ಹೇಳ್ತಾರೆ, ನಮ್ಮ ಕೈಯಲ್ಲಿ ಆ ದೇವತೆಗಳೇ ಬಂದು ಕೂಡ್ತಾರೆ ಅಂತ ಹೇಳ್ತಾರೆ. ಅದು ಹೆಂಗೆ ಸಾಧ್ಯ, ಇದು ಆಗ್ತದ ಈ ರೀತಿಯಲ್ಲಿ ಅಂತ ಒಂದು ಕುತೂಹಲ ಹುಟ್ಟಿತಂತೆ. ಆ ಕುತೂಹಲದಿಂದ ಏನು ಮಾಡಿದ್ಲು ಅಂತಂದರೆ, ಇವಳು ಕುಂತಿದೇವಿ ಅವಳು ಒಂದು ಸರ್ತಿ ಏನೇ ಆಗಲಿ ಒಮ್ಮೆ ಪ್ರಾರ್ಥನೆ ಮಾಡಿ ನೋಡೇ ಬಿಡೋಣ, ಪರೀಕ್ಷೆ ಮಾಡಿ ನೋಡೋಣ ಅಂತ ಅನ್ನಿಸ್ತಂತ. ಒಂದು ಸರ್ತಿ ಪರೀಕ್ಷೆ ಮಾಡಿ ನೋಡೋಣ ಅಂತ ಹೇಳಿ ಒಳ್ಳೆ ಋತುಮತಿಯಾದಂಥ ಕಾಲ, ಆ ಕಾಲದಲ್ಲಿ ಪರೀಕ್ಷೆಗೋಸ್ಕರವಾಗಿ ಋತೌತು ಸಾ ಸಮಾಪ್ಲುತ ಪರೀಕ್ಷಣಾಯ ತನ್ಮನೋ ಸಮಾಹ್ವಯದ್ದಿವಾಕರಂ ಸಚಾಗಮಪ್ತತಕ್ಷಣಾತ್. ಆಮೇಲೆ ಒಂದು ಸರ್ತಿ ದಿವಾಕರನನ್ನು ಅಂದರೆ ಸೂರ್ಯನನ್ನು ನೋಡಿ ಮಂತ್ರವನ್ನು ಹೇಳಿ ಆ ಸೂರ್ಯನನ್ನು ಕರೆದೇ ಬಿಟ್ಲಂತೆ. ಸೂರ್ಯನನ್ನು ಕರೀಲಿಕ್ಕೆ ಪುರುಸೊತ್ತಿಲ್ಲ. ತಥೋ ನ ಸಾ ವಿಸರ್ಜಿತುಂ ಶಶಾಕತಂ ವಿನಾರತಿಂ ಸುವಾಕ್ ಪ್ರಯತ್ನತೋಪಿತಾಂ ಅಥಾ ಸಸಾದ ಭಾಸ್ಕರ. ಸೂರ್ಯ ಬಂದೇ ಬಿಟ್ಟನಂತೆ. ಬಂದು ಕೂಡಲೇ ಗಾಬರಿ ಆಯ್ತು ಇವಳಿಗೆ. ಒಂದು ಸರ್ತಿ ಹುಡುಗಿ, ಅಯ್ಯೋ ನಾನಿನ್ನೂ ಕನ್ಯೆ ಬೇರೆ, ಬಂದುಬಿಟ್ಟಿದ್ದಾನೆ, ಕೈಯಲ್ಲಿ ಕೂಸು ಕೊಟ್ಟು ಹೋದ್ರೆ ಕಷ್ಟ, ಬೇಡ ಬೇಡ ಅಂತೇಳಿ. ಇಲ್ಲ, ನಾ ಏನೋ ಪರೀಕ್ಷೆ ಮಾಡಲಿಕ್ಕೋಸ್ಕರ ಕರೆದದ್ದು ನಿನ್ನನ್ನು, ಯಾಕೆ ಬಂದು ನೀನು ಸುಮ್ಮನೆ, ಬೇಡ ಹೋಗು ನೀನು ಅಂತ ಹೇಳಿದ್ನಂತೆ. ಎಷ್ಟು ಹೋಗು ಅಂತ ಹೇಳಿಬಿಟ್ಟು ಹೇಳಿದರೂ ಕೂಡ ಸೂರ್ಯ ಹೇಳಿದ್ನಂತೆ, ನೋಡು ಒಂದು ಸರ್ತಿ ನೀನೇನಾದರೂ ಮಂತ್ರ ಪ್ರಯೋಗ ಮಾಡಿದೆ ಅಂತ ಆದರೆ ನಾವು ಬಂದೇ ಬಿಡ್ತೀವಿ, ಬಂದ ನಂತರ ಸುಮ್ಮನೆ ಹಾಗೆ ಹೋಗು ಅಂದರೆ ನಾವು ಖಾಲಿ ಕೈಲಿ ಹೋಗುವಂಥ ವ್ಯಕ್ತಿಗಳು ಅಲ್ಲ ನಾವು ಅಂದ್ರಂತೆ. ಯಾರನ್ನ ಬೇಕಾದ್ರೆ ಕರಿ, ನೀನು ಕರೆದೆ ಅಂತಾದರೆ ನಿನ್ನ ಕೈಯಲ್ಲಿ ಕೂಸು ಕೊಟ್ಟೇ ಹೋಗೋರು ನಾವು ಅಂತಂದ್ರೆ. ಬೇಡ ಅಂತ ಎಷ್ಟು ಹೇಳಿದ್ರೆ ಸುವಾಕ್ ಪ್ರಯತ್ನ ತೋಪಿತಾಂ ಅಥಾ ಸಸಾದ ಭಾಸ್ಕರ ಕೊಟ್ಟೆ, ನನ್ನ ಕೈಯಲ್ಲಿ ಒಂದು ಕೂಸೇ ಕೊಟ್ಬಿಟ್ನಂತೆ. ಈ ರೀತಿಯಲ್ಲಿ ಕೈಯಲ್ಲಿ ಒಂದು ಕೂಸು ಬಂದು ಕೂತುಕೊಳ್ತು. ಆ ಕೂಸು ಬಂದು ಕೂಡಲೇ ಸತತ್ರ ಜಗ್ನಿವಾನ್ ಸ್ವಯಂ ದ್ವಿತೀಯ ರೂಪಕೋ ವಿಭು. ಆ ಸೂರ್ಯನೇ ಇನ್ನೊಂದು ರೂಪದಲ್ಲಿ ಬಂದಿದ್ದಂತೆ. ಸೂರ್ಯನೇ ಇನ್ನೊಂದು ರೂಪ. ಅದು ಬರುವಾಗಲೇ ಹೇಗೆ ಬಂದ ಅಂತಂದರೆ, ಮೈ ಮೇಲೆ ಕವಚ ಹಾಕ್ಕೊಂಡು ಬಂದಂತೆ. ಕವಚ ಹಾಕ್ಕೊಂಡು ಬಂದಿದ್ದಾನಂತೆ. ಎಂತ ಮತ್ತಷ್ಟೇ ಅಲ್ಲ, ಕಿವಿಯಲ್ಲಿ ಆಭರಣ ಬೇರೆ ಇತ್ತಂತೆ. ಹುಟ್ಟಿದ ದಿವಸವೇನೆ ಕಿವಿಯಲ್ಲಿ ಆಭರಣ, ಎದೆ ಮೇಲೆ ಕವಚ, ಇದನ್ನೆಲ್ಲವನ್ನು ಕೂಡ ಹಾಕ್ಕೊಂಡೇ ಬಂದಿದ್ದಾನಂತೆ ಸೂರ್ಯ ಬರಬೇಕಾದ್ರೇನೆ ಅಂತ. ಸವರ್ಮ ದಿವ್ಯ ಕುಂಡಲೋ ಜ್ವಲನ್ನಿವಸ್ವ ತೇಜಸ. ಒಳ್ಳೆ ಕುಂಡಲ ಮತ್ತು ಕವಚ ಇದನ್ನೆಲ್ಲ ಹಾಕ್ಕೊಂಡೇ ಬಂದಂತೆ. ಯಾರಿವನು, ಯಾಕೆ ಹೀಗೆ ಬಂದ ಅಂದರೆ ಸೂರ್ಯನೇ ಬಂದದ್ದು. ಯಾಕೆ ಇಂಥ ಕರ್ಣನಾಗಿ ಮತ್ತೆ ಹೋದದ್ದು ಎಲ್ಲಿಗೆ ಅಂದರೆ ಕೌರವನ ಕಡೆಗೆ ಸೇರಿಕೊಳ್ತಾನೆ. ಕೌರವನ ಕಡೆಗೆ ಯಾಕೆ ಇಂಥ ಸೂರ್ಯ ಅಂತಂದರೆ ಹಿಂದಿನ ಜನ್ಮದಲ್ಲಿ ಯಾರವನು ಅಂದರೆ ಸುಗ್ರೀವ. ಆ ಸುಗ್ರೀವನಾಗಿ ರಾಮದೇವರು ಸೇವೆ ಮಾಡಿದವನು, ಅಷ್ಟು ಸೇವೆ ಮಾಡಿದವನು, ಸೀತಾನ್ವೇಷಣೆಗೆ ಅಂತ ಕಪಿಗಳನ್ನೆಲ್ಲ ಕಳಿಸಿಕೊಟ್ಟವನು ಸುಗ್ರೀವ. ಇಂಥ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ಕರ್ಣನಾಗಿ ಹುಟ್ಟಿ ಅದು ಕೂಡ ಎಲ್ಲಿ ಕೌರವನ ಪಕ್ಷಕ್ಕೆ ಸೇರಿಕೊಂಡ. ಯಾಕೆ ಹೀಗಾಯಿತು ಅಂತ ಕೇಳಿದರೆ, ಪುರಾಸವಾಲಿ ಮಾರಣ ಪ್ರಭೂತ ದೋಷ ಕಾರಣಾತ್ ಸಹಸ್ರವರ್ಮ ನಾಮಿನ ಸುರೇಣ ವೇಷ್ಟಿತೋ ಜನಿ. ಅದು ಏನಾಯಿತು ಅಂತಂದರೆ, ಹಿಂದೆ ಪುರಾಸ ವಾಲಿ ಮಾರಣ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ನಂತೆ, ವಾಲಿಯನ್ನು ಕೊಲ್ಲಿಕ್ಕೆ ಇವನೇ ಕಾರಣ. ಯಾಕೆ ಮೊದಲೇನು ಮಾಡಿದ ರಾಮ ಅಂತಂದರೆ, ವಾಲಿಯನ್ನು ಕೊಂದು ಬಾ ಅಂತ ಹೇಳಿದಾಗ ನೀನು ಹೋಗು, ನಾನು ಬಾಣ ಬಿಡ್ತೀನಿ ದೂರದಿಂದ ಅಂತ ಹೇಳಿದ. ಇವನು ಸುಗ್ರೀವ ಹೋಗಿ ವಾಲಿನ ಕರೆದು ಬಿಟ್ಟ. ರಾಮ ಇದ್ದಾನೆ ಬಿಡು ಅನ್ನುವಂಥ ಧೈರ್ಯದಿಂದಾಗಿ ಕರೆದು ಕೂಡಲೇ ಬಂದ ವಾಲಿ ದನಕ್ಕೆ ಬಡ್ದ ಇವನನ್ನು ಹೊಡೆಸ್ಕೊಂಡು ಬಂದ. ಕಡೆಗೆ ನೋಡಿದರೆ ರಾಮನ ಹತ್ರ ಬಂದು ಹಣ್ಣುಗಾಯಿ ನೀರುಗಾಯಿ ಹಾಕಿ ಕೂತೀನಿ, ಏನೋ ಮರೆ ಹಿಂಗೆ ಬಾಣ ಬಿಡ್ತೀನಿ ಅಂತೇಳಿ ಬಿಡಲೇ ಇಲ್ಲಲ್ಲ ನೀನು, ಯಾಕೆ ಹಿಂಗೆ ಮಾಡಿದಿ, ನಾನು ಹೊಡೆಸ್ಕೊಂಬಂದೆ ನೋಡು ಅಂತ ಹೇಳ್ದ. ಕಡೆಗೆ ಇವನು ರಾಮ ಹೇಳ್ದ, ಇಲ್ಲ ಎಷ್ಟಾದರೂ ಅಣ್ಣ ತಮ್ಮಂದ್ರಲ್ಲ, ಎಲ್ಲಾದರೂ ಒಂದಾಗ್ತಿರೋ ಏನೋ ಅಂತ ಒಂದು ನಿರೀಕ್ಷೆ ಇತ್ತು ಅಂತ ಹೇಳ್ದ. ಆದರೂ ಯಾಕೆ ಗಲಾಟೆ ಮಾಡ್ಕೊಳ್ತೀರಿ, ಹೋಗಲಿ ಕೊಲ್ಲು ಅಂತ ಹೇಳಬೇಡ, ಎಷ್ಟಾದರೂ ಅಣ್ಣ ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಡ್ರಿ ಅಂತ ಹೇಳ್ದ. ಎಷ್ಟು ಹೇಳಿದರೂ ಕೂಡ ಕೇಳಲಿಲ್ಲ. ಕೇಳದೇನೆ ಕಡೆಗೇನು ಮಾಡಿದೆ ಈ ಸುಗ್ರೀವ ಅಂತ ಹೇಳಿದರೆ, ಇಲ್ಲ ನಾನು ಕೊಲ್ಲೇಬೇಕು ಅವನನ್ನು ಅಂತ ಹಠಕ್ಕೆ ಬಿದ್ದ. ಕೊಲ್ಲೇಬೇಕು ಅಂತ ಹಠಕ್ಕೆ ಬಿದ್ದಾಗ ಆಯಿತು ಅಂಥೇಳಿ ಕೊನೆಗೆ ರಾಮ ಹನುಮಂತನ ಕೈಯಲ್ಲಿ ಮಾಲೆ ಹಾಕ್ಸ್ಕೊಂಡು ಹೋಗು ಅಂತ ಹೇಳಿ ವೈಜಯಂತಿ ಮಾಲೆಯನ್ನು ಹಾಕಿ ಕಳಿಸ್ಕೊಟ್ಟ. ಆಮೇಲೆ ಏನಾಯಿತು ಅಂದರೆ ವಾಲಿಯನ್ನು ಕೊಂದ. ಭಗವಂತ ಹೇಳಿದರೂ ಕೂಡ ಬಿಡಲಿಲ್ಲ. ಅದಕ್ಕೋಸ್ಕರವಾಗಿ ಒಂದು ದೇವರು ಹೇಳಿದಾಗ ದೇವರ ಮಾತನ್ನು ಮೀರಿ ನಿಂತ ಆದ್ದರಿಂದಾಗಿ ಒಂದು ಪಾಪ ಬಂತವನಿಗೆ. ಇದಷ್ಟೇ ಅಲ್ಲ, ಇನ್ನೊಂದೇನು ಅಂತಂದರೆ ದೇವರನ್ನು ಪರೀಕ್ಷೆ ಮಾಡಿದ್ನಂತೆ. ದೇವರನ್ನೇ ಪರೀಕ್ಷೆ ಮಾಡಿಬಿಟ್ನಂತೆ. ಎಷ್ಟು ಪರೀಕ್ಷೆ ಮಾಡಿದ್ದಾನೆ ಅಂತಂದರೆ,
ನೀನು ವಾಲಿಯನ್ನು ಕೊಲ್ಲೋ ಸಾಮರ್ಥ್ಯ ನಿನಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನೋಡಬೇಕು. ಒಂದು ತಾಲವೃಕ್ಷವನ್ನು 7 ತಾಲವೃಕ್ಷಗಳನ್ನು ತೋರಿಸ್ಬಿಟ್ಟು ಅದಕ್ಕೆ ಬಾಣ ಬಿಡು ಒಂದು ಸರ್ತಿ, ಅದನ್ನ ಅಳ್ಳಾಡಿಸೋ ನೋಡ್ತೀನಿ ಅಂತ. ತಾಲವೃಕ್ಷವನ್ನು ಅಳ್ಳಾಡಿಸ್ಲಿಕ್ಕೂ ಆಗ್ತಿರ್ಲಿಲ್ಲಂತೆ, ಅಂಥ ಗಟ್ಟುಮುಟ್ಟಾದಂಥ ಮರ. ಅದನ್ನು ಭಗವಂತ ಅಷ್ಟನ್ನು ಕೂಡ ನೆಲಕ್ಕುರುಳಿಸಿದ, ಅದನ್ನೆಲ್ಲವನ್ನು ಕೂಡ ಇಷ್ಟು ಪರೀಕ್ಷೆ ಮಾಡಿದ. ಇದೆಲ್ಲ ಆದ ನಂತರ ಮತ್ತೊಂದು ಪರೀಕ್ಷೆ ಮಾಡಿದ್ದಂತೆ ಇನ್ನೊಂದು ಸರ್ತಿ. ಯಾವಾಗ ಅಂದರೆ ಈ ಸಮುದ್ರಕ್ಕೆ ಸೇತುವೆ ಕಟ್ತಾರಲ್ಲ, ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಆ ಸೇತುವೆ ಕಟ್ಟಿದ್ರಂತೆ. ಕಟ್ಟಬೇಕಾದ್ರೆ ಏನಾಯಿತು, ನಿಮಗೆಲ್ಲ ಕಥೆ ಗೊತ್ತಿದೆ. ಅದು ಕಟ್ಟಬೇಕಾದ್ರೆ ಏನಾಯ್ತಂತೆ, ಕಲ್ಲು ಹಾಕಿದ್ರೆ ಮುಳುಗ್ತಿತ್ತು. ಅದಕ್ಕೆ ಹನುಮಂತ ಹೇಳಿದ್ನಂತೆ, ಇಲ್ಲ ಕಲ್ಲಿನ ಮೇಲೆ ಶ್ರೀರಾಮ ಅಂತ ಬರೀರಿ ಅಂತಂದಂತೆ. ಹಾಕ್ರಿ ತೇಲ್ತದೆ ಅಂತ. ಆಮೇಲೆ ರಾಮ ರಾಮ ಅಂತ ಬರೆದ ಕಲ್ಲುಗಳನ್ನೆಲ್ಲ ಹಾಕಿದರೆ ಸಾಕು ತೇಲಿಕ್ಕೆ ಶುರುವಾಯ್ತಂತೆ ಎಲ್ಲ ಕಲ್ಲುಗಳು. ಭಾರಿ ಖುಷಿ ಆಯಿತು. ರಾವಣನಿಗೆ ಗೊತ್ತಾಯಿತು. ರಾವಣನೂ ಹೇಳಿದ್ನಂತೆ, ನಾ ಹಾಕಿದ ಕಲ್ಲು ತೇಲ್ತದೆ ಅಂತಂದ. ಕಡೆಗೆ ಎಲ್ಲರೂ ಬಂದು ನಿಂತ್ಕೊಂಡ್ರು, ಹಾಕಿ ನೋಡೋಣ ಅಂದರು. ಆಮೇಲೆ ಏನು ಮಾಡಿದೆವನು, ಒಂದು ಕಲ್ಲು ತೊಗೊಂಡ ದೂರದಿಂದ ಎಸಿಬೇಕಾದ್ರೆ ಗಾಬರಿ ಅವನಿಗೆ, ಮುಳುಗ್ತದಲ್ಲ ಅಂತ. ಆದರೂ ಒಂದು ಸರ್ತಿ ಏನು ಮಾಡಿದ್ನಂತೆ, ಒಳಗಿಂದ ಮನಸ್ಸಲ್ಲೇ ರಾಮ ನನ್ನ ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡಿ ಹಾಕಿದ, ಕಲ್ಲು ತೇಲಿಬಿಡ್ತಂತೆ. ಅಂದರೆ ಶತ್ರುವನ್ನೂ ರಕ್ಷಣೆ ಮಾಡಿದ್ದಾನೆ ಭಗವಂತ. ಶತ್ರು ಕೂಡ ರಾಮನ ಸ್ಮರಣೆ ಮಾಡಿದರೆ ಅವನು ರಕ್ಷಣೆ ಮಾಡಿದ್ನಂತೆ. ಇಷ್ಟೆಲ್ಲ ಆದ ವಿಚಾರ ಏನಾಯಿತು, ಸುಗ್ರೀವನಿಗೆ ಗೊತ್ತಾಯಿತು. ಸುಗ್ರೀವ ಏನು ಮಾಡಿದ್ನಂತೆ, ಕಡೆಗೆ ಇಷ್ಟೆಲ್ಲ ಆದರೆ ರಾಮ ಅನ್ನೋ ನಾಮಕ್ಕಿಷ್ಟು ಶಕ್ತಿ ಇದೆ ಅಂತ ಹೇಳಿ ಎಲ್ಲ ಮಾತಾಡಿ ಎಲ್ಲ ಮಾಡಿದರೆ ತೇಲ್ತದೆ ಕಲ್ಲು ಅಂತ. ಅದಕ್ಕೆ ಇವನು ಸುಗ್ರೀವ ಏನು ಮಾಡಿದ್ನಂತೆ, ತಾನೇ ಒಂದು ಕಲ್ಲು ಹಿಡ್ಕೊಂಬಂದಂತೆ. ಒಂದು ಕಲ್ಲು ಹಿಡ್ಕೊಂಬಂದು ರಾಮ ಬಾಯಿಲ್ಲಿ ಅಂತ ಕರೆದ್ನಂತೆ. ಹೋದ ರಾಮ, ಏನು ಏನಿಲ್ಲ, ಈ ಕಲ್ಲು ನೀನೇ ಹಾಕು ಸಮುದ್ರಕ್ಕೆ ಅನ್ನಂತೆ. ಅವನ ಕೈಗೆ ಕೊಟ್ಟ. ನಿನ್ನ ಹೆಸರು ಬರೆದಂಥ ಕಲ್ಲು ತೇಲ್ತಾ ಇದೆ, ನೀ ಹಾಕಿದ ಕಲ್ಲು ತೇಲ್ತದಿಲ್ಲ ನೋಡೋಣ ಅಂತ. ರಾಮನ್ನೇ ಪರೀಕ್ಷೆ ಮಾಡೋದು, ರಾಮದೇವರನ್ನೇ ಪರೀಕ್ಷೆ ಮಾಡೋದು. ನೀ ಹಾಕಿದ ಕಲ್ಲು ತೇಲ್ತದಿಲ್ಲ ನೋಡ್ತೇನೆ, ಹಾಕಾಗಾದ್ರೆ ಅಂತ ಹೇಳಿದನು. ಹಾಕು ಅಂದು ಕೂಡಲೇ ರಾಮದೇವ್ರು ಏನು ಮಾಡಿದ್ರಂತೆ, ಆಯ್ತಪ್ಪ ಹಾಕ್ತೀನಿ ಅಂತ ಕಲ್ಲು ಹಾಕಿದ್ರಂತೆ. ರಾಮ ಹಾಕಿದಂಥ ಕಲ್ಲು ಸಮುದ್ರದಲ್ಲಿ ತೇಲಿಲ್ಲ, ಮುಳುಗಿ ಹೋಗಿಬಿಡುತ್ತಂಥದ್ದು. ಕಲ್ಲು ಮುಳುಗಿತ್ತು. ಗೊಳ್ಳಂತ ನಗುತ್ತಾನೆ ಒಂದು ಸರ್ತಿ, ಜೋರು ನಕ್ಕನಂತೆ. ರಾಮನಿಗೆ ಅವಮಾನ ಮಾಡಿ ನಕ್ಕಬಿಟ್ಟನಂತ ಒಂದು ಸರ್ತಿ. ನಕ್ಕಾಗ ಎಲ್ಲಿದ್ದನೋ ಏನೋ ಹನುಮಂತ ಹಾರಿ ಠಣ್ಣಂತ ಬಂದು ನಿಂತ ನೋಡ್ರಿ ಒಂದು ಸರ್ತಿ. ಅಲ್ಲಿ ಬಂದು ನಿಂತುಕೊಂಡು, ಈ ರಾಮನಿಗೇನಾದರೂ ಅಪಮಾನ ಮಾಡಿದೆ ಅಂದರೆ ನಿನ್ನ ನಾಲಿಗೆ ಕತ್ತರಿಸಿ ಬಿಡ್ತೀನಿ ಅಂತ ನಿಂತುಕೊಳ್ತಾನೆ ಒಂದು ಸರ್ತಿ ಹನುಮಂತ. ಏನು ತಿಳಿದಿದ್ದಿ ರಾಮನ ವ್ಯಕ್ತಿತ್ವ ಅಂದ್ರೇನು, ಏನು ತಿಳಿದಿದ್ದಿ ನೀನು? ರಾಮ ಹಾಕಿದ ಕಲ್ಲು ಮುಳುಗಿತ್ತು ಅಂದರೆ ಅದರ ಅರ್ಥ ಗೊತ್ತಿಲ್ಲ ನಿನಗೆ ಅಂತ ಹೇಳುತ್ತಾನೆ. ಅದರ ಅರ್ಥ ಗೊತ್ತಿಲ್ಲ. ಏನದರ ಅರ್ಥ ಅಂತ ಹೇಳಿದರೆ, ಇಷ್ಟೂ ಕಲ್ಲುಗಳೆಲ್ಲ ತೇಲ್ತಿದ್ದಾವೆ, ರಾಮ ಅಂತ ಬರೆದದ್ರಿಂದ ತೇಲ್ತಿದ್ದಾವೆ. ಅಂದರೆ ರಾಮ ಅಂತ ಬರೆದದ್ರಿಂದ ಆ ಎಲ್ಲ ಕಲ್ಲುಗಳನ್ನು ಕೂಡ ರಾಮ ತನ್ನ ಕೈಯಲ್ಲಿ ಎತ್ತಿ ಹಿಡಿದಿದ್ದಾನೆ. ಆದ್ದರಿಂದಾಗಿ ಆ ಕಲ್ಲೆಲ್ಲ ತೇಲ್ತಿದ್ದಾವೆ. ಆದರೆ ಅವನ ಕೈ ಬಿಟ್ಟ ಅಂತಂದರೆ ಅದು ಮುಳುಗಿ ಹೋಗ್ತದೆ ಅನ್ನೋ ಆ ಸಂದೇಶ ಇದೆ ಇದರಲ್ಲಿ ಅಂತ. ರಾಮ ಕೈ ಬಿಟ್ಟದ್ರಿಂದ ಮುಳುಗಿತ್ತು ನೋಡು. ಆದ್ದರಿಂದ ರಾಮ ಹಿಡಿದ್ರೆ ಮಾತ್ರ ತೇಲ್ತದೆ, ಇದರಲ್ಲಿರುವಂಥ ಸಂದೇಶ ಇದು ಅಂತ. ಇದು ನಿನಗೆ ಗೊತ್ತಿಲ್ಲ. ಹಾಗಾಗಿ ಈ ರೀತಿ ರಾಮದೇವರನ್ನು ಪರೀಕ್ಷೆ ಮಾಡಿದ್ದಂಥ ಅನೇಕ ಬಾರಿ. ಇದೆಲ್ಲ ಮಾಡಿದ್ರಿಂದ ಜೊತೆಗೆ ರಾಮದೇವರಿಗೆ ಸೀತಾನ್ವೇಷಣೆ ಕಾಲದಲ್ಲಿ ಒಂದಷ್ಟು ಸಹಾಯ ಮಾಡಿ ಒಂದಷ್ಟು ಭಕ್ತಿಯನ್ನು ಮಾಡಿದ್ದ. ಆದ್ದರಿಂದ ಯೋಗ್ಯತೆ ಮೀರಿ ಪುಣ್ಯ, ಜೊತೆಗೆ ಒಂದಷ್ಟು ಪಾಪ ಎಲ್ಲವನ್ನೂ ಮಾಡಿಕೊಂಡಿದ್ದಾದ್ರಿಂದ ಈ ಜನ್ಮದಲ್ಲಿ ಆಗಬೇಕಾದ್ರೆ ಅವನೇನಾದ ಅಂದರೆ ಕರ್ಣನಾಗಿ ಹುಟ್ಟಿದ್ದಂತೆ. ಸವಾಲಿ ಮಾರಣ ಪುರಾ ಸವಾಲಿ ಮಾರಣ ಪ್ರಭೂತ ದೋಷ ಕಾರಣಾತ್. ಆದರೆ ಹುಟ್ಟುವಾಗ ಏನಾಯಿತು ಅಂದರೆ ಅವನಿಗೆ ಆ ಕವಚದಿಂದಲೇ ಹುಟ್ಟಿದ್ದಂತೆ, ಕವಚದಿಂದಲೇ ಹುಟ್ಟಿದ. ಆ ಕವಚ ಯಾರು ಅಂತ ಹೇಳಿದರೆ, ಏನದು ಕವಚ ಅಂತ ಹೇಳಿದರೆ, ಈ ಕರ್ಣ ಹುಟ್ಟುವಾಗ ಕರ್ಣನ ಒಳಗೆ ನರಕಾಸುರನ ಆವೇಶವೂ ಕೂಡ ಇತ್ತು ಅವನಲ್ಲಿ. ನರಕಾಸುರ ಒಂದು ಅಂಶದಿಂದ ಅವನ ಒಳಗಿದ್ದಂತೆ, ಒಳ್ಳೆ ಬಲಿಷ್ಠ. ಅದರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದರೆ, ಅವನ ಒಳಗೆ ಇನ್ನೊಬ್ಬ ರಾಕ್ಷಸ ಇದ್ದ. ಅವನ ಹೆಸರೇನು ಅಂದರೆ ಸಹಸ್ರವರ್ಮ ಅಂತ ಹೆಸರಂತೆ. ಸಹಸ್ರವರ್ಮ ಅಂತ. ಸಹಸ್ರವರ್ಮ ಅಂತ ಹೇಳಿದರೆ, ಅವು ವರ್ಮ ಅಂದರೆ ನಿಮಗೆಲ್ಲ ಗೊತ್ತಿದೆ. ನಾರಾಯಣ ವರ್ಮ ಅಂದ್ರೇನು, ಕವಚ ಅಂತ, ಕವಚ. ಹಾಗೆ ಸಹಸ್ರವರ್ಮ ಅಂದರೆ 1000 ಕವಚಗಳು ಅಂತ. ಒಬ್ಬ ರಾಕ್ಷಸ ಇದ್ದಂತೆ, ಅವನಿಗೆ 1000 ಕವಚಗಳಿದ್ವಂತೆ, 1000 ಕವಚಗಳು. ಅದರಲ್ಲಿ ಭಗವಂತ 999 ಕವಚಗಳನ್ನು ಕೂಡ ಹೊಡೆದಾಕಿಬಿಟ್ಟಿದ್ದಂತೆ. ಇನ್ನೊಂದು ಕವಚ ಉಳಿದಿತ್ತಂತೆ. ಆಗ ಇನ್ನೆಲ್ಲಿ ಅದನ್ನು ಹೊಡಿತಾನೋ ಅಂತ ಹೆದರುಕೊಂಡು ಈ ಸೂರ್ಯ ಹುಟ್ಟಬೇಕಾದ್ರೆ ಅವನ ಮೈ ಮೇಲೆ, ಅವನ ಒಳಗೆ ಆವಿಷ್ಟನಾಗಿ ಅವನ ಜೊತೆಗೆ ಹುಟ್ಟಿದ್ದಂತೆ. ಆದ್ದರಿಂದಾಗಿ ಇವನು ಹುಟ್ಟುವಾಗಲೇ ಮೈ ಮೇಲೆ ಒಂದು ಕವಚ ಇತ್ತು ಅಂತ ಹೇಳಿದ. ಅವನ ಜೊತೆಗೆ ಹುಟ್ಟಿದ್ರಿಂದ ಸಹಸ್ರವರ್ಮನ ಒಂದು ಕವಚ ಉಳಿದಿತ್ತಲ್ಲ, ಆ ಕವಚ ಇದ್ದದ್ರಿಂದಾಗಿ ಆ ಕವಚದ ಜೊತೆಗೆ ಹುಟ್ಟಿದ್ದಂತೆ ಇವನು ಅಂತ. ಯಥಾ ಗ್ರಹೈರ್ವಿದೂಷ್ಯತೆ ಮೃತಿರ್ನೃಣಾಂ ತಥೈವಹಿ ಅಬುಚ್ಛ ದೈತ್ಯ ದೂಷಿತ ಮತಿರ್ದಿವಾಕರಾತ್ಮನಃ
ಮನುಷ್ಯರಿಗೆ ಕೆಲವೊಂದು ಸರ್ತಿ ಬುದ್ಧಿ ಹಾಳಾಗ್ತಿರ್ತದೆ. ಒಳಗೇನಾದರೂ ಯಾರಾದರೂ ಪಿಶಾಚಿಗಳು ರಾಕ್ಷಸರು ಪ್ರವೇಶ ಆಗಿಬಿಡ್ತು ಅಂದರೆ ಮನುಷ್ಯ ಬುದ್ಧಿ ಹೇಗೆ ಹಾಳಾಗ್ತಿರ್ತದಲ್ಲ, ಹಾಗೆ ಈ ಕರ್ಣನ ಬುದ್ಧಿಯು ಕೂಡ ಈ ದೈತ್ಯರ ಆವೇಶದಿಂದಾಗಿ, ಅವನು ಸೂರ್ಯ ದೇವತೆ ಆಗಿದ್ದರೂ ಕೂಡ ಕರ್ಣನಿಗೆ ಒಂದು ನರಕಾಸುರ ಇನ್ನೊಂದು ಸಹಸ್ರವರ್ಮ ಅನ್ನುವಂಥ ಇಬ್ಬರು ದೈತ್ಯರ ಆವೇಶದಿಂದಾಗಿ ಅವನ ಬುದ್ಧಿಯು ಕೂಡ ಹಾಳಾಗಿತ್ತು ಅಂತ ಹೇಳ್ತಾರೆ. ಆದರೂ ಕೂಡ ತಥಾಪಿ ರಾಮ ಸೇವನಾಧಾರೇಶ್ಚ ಸನ್ನಿಧಾನಯುಕು, ಅವನಲ್ಲಿ ಶ್ರೀಹರಿ ಸನ್ನಿಧಾನವೂ ಕೂಡ ಇತ್ತು. ಯಾಕೆ? ರಾಮದೇವರ ಸೇವೆ ಮಾಡಿದ್ನಲ್ಲ ಹಿಂದಿನ ಜನ್ಮದಲ್ಲಿ, ಆದ್ದರಿಂದ ಶ್ರೀಹರಿ ಸನ್ನಿಧಾನವೂ ಕೂಡ ಇತ್ತಂತೆ. ಆದರೆ ಅವನ ವಿಶೇಷ ಏನು ಅಂತಂದರೆ ಅವನ ಕಿವಿ ಮಾತ್ರ ನೋಡುವ ಹಾಗಿತ್ತಂತೆ. ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಇರ್ತದೆ. ಕೆಲವರಿಗೆ ಮೂಗು ಭಾಳ ಚೆನ್ನಾಗಿರ್ತದೆ, ಕೆಲವರು ತುಟಿ ಚೆನ್ನಾಗಿರ್ತದೆ, ಕೆಲವರು ಕಿವಿ ಚೆನ್ನಾಗಿರ್ತದೆ, ಕೆಲವರು ತಲೆನೇ ಚೆನ್ನಾಗಿರ್ತದೆ, ಏನೇನು ಅಂತೂ ಚೆನ್ನಾಗಿರ್ತದೆ ಕೆಲವು. ಹಾಗೆ ಇವನು ಕಿವಿ ನೋಡಿದರೆ ಮಾತ್ರ ನೋಡ್ತಾನೇ ಇರಬೇಕು ಅನಿಸೋದಂತ, ಅಷ್ಟು ಸುಂದರವಾಗಿತ್ತಂತೆ ಇವನ ಕಿವಿ. ಆದ್ದರಿಂದಾಗಿ ಅವನ ಕಿವಿ ಚೆನ್ನಾಗಿದ್ದದ್ರಿಂದಾಗಿ ಅವನಿಗೆ ಕರ್ಣ ಅಂತಲೇ ಹೆಸರಿಟ್ಟಿದ್ರಂತೆ. ಕರ್ಣ ಅಂತಲೇನೆ ಅವನಿಗೆ. ಸುದರ್ಶನೀಯ ಕರ್ಣತಃ ಸ ಕರ್ಣ ನಾಮಕೋ ಭವತು. ಆದರೆ ಈ ಕುಂತಿದೇವಿ ಹುಟ್ಟಿದ ಕೂಡಲೇ ಕೂಸು, ಕನ್ಯೆ, ಮದುವೆ ಆಗಿಲ್ಲ. ಮದುವೆ ಆಗದೇನೆ ಆ ಕೂಸು ಎಲ್ಲಿಟ್ಟುಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ಅವಳಿಗೆ. ಅದಕ್ಕೇನು ಮಾಡಿದ್ಲಂತೆ ಕುಂತಿದೇವಿ, ಇಲ್ಲ ಇದನ್ನು ಇಟ್ಕೊಳ್ಳಿಕ್ಕಾಗಲ್ಲ ನಾನು ಅಂತ ಹೇಳಿ ಆ ಕೂಸನ್ನು ಒಂದು ಬುಟ್ಟಿ ಮಾಡಿದ್ಲಂತೆ, ಒಂದು ಪೆಟ್ಟಿಗೆ. ಆ ಪೆಟ್ಟಿಗೆ ತುಂಬ ರತ್ನ ವಜ್ರ ವೈಡೂರ್ಯ ಎಲ್ಲ ತುಂಬಿದ್ಲಂತೆ. ಅದರ ಮಧ್ಯದಲ್ಲಿ ಈ ಕೂಸನ್ನು ಇಟ್ಲಂತೆ. ಈ ಕೂಸನ್ನಿಟ್ಟು ಜೊತೆಗೆ ಆ ಕೂಸನ್ನು ನದಿಯಲ್ಲಿ ಬಿಟ್ಬಿಟ್ಲಂತೆ. ನದಿಯಲ್ಲಿ ಹೋಗಲಿ, ತೇಲ್ಕೊಂಡು ಹೋಗಲಿ ಇದು ಅಂತ ಬಿಟ್ಬಿಟ್ಲಂತೆ. ಯಾರಾದರೂ ಅದನ್ನು ರಕ್ಷಣೆ ಮಾಡ್ತಾರೆ, ಅಲ್ಲಿ ನೋಡೋಣ. ಮತ್ತು ನದಿಯಲ್ಲಿ ಬಿಟ್ಲು ಅಂದಾಗ ನದಿಯಲ್ಲಿ ಏನಾದರೂ ಕೂಡ ನೀರು ಉಕ್ಕಿ ಗಿಕ್ಕಿ ಏನಾದರೂ ಆಗಿ ಆ ಕೂಸು ಪಲ್ಟಿ ಹೊಡೆದ್ಬಿಟ್ರೆ ಏನು ಮಾಡಬೇಕು? ಅದಕ್ಕೇನು ಮಾಡಿದ್ಲಂತೆ ಕುಂತಿ, ತನ್ನ ಒಳಗಡೆ ಸೇವಕರಿದ್ರಂತೆ, ಕೆಲವರು ಆಪ್ತ ಸೇವಕರು ಅಂತ, ಆ ಸೇವಕರಿಗೆ ಹೇಳಿ ಕಳಿಸಿದ್ಲಂತೆ, ಹಾಗೇನಾದರೂ ಅನರ್ಥ ಆದರೆ ಆ ಕೂಸನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ, ಅದು ಎಲ್ಲಿ ಹೋಗಿ ತಲುಪ್ತದೋ ಅಲ್ಲಿ ತನಕ ಹೋಗಿ ನೋಡಿ ಬರಬೇಕದನ್ನು ಅಂತ ಹೇಳಿದ್ಲಂತೆ. ಆ ರೀತಿ ಹೇಳಿ ಸರತ್ನಪೂರ್ಣ ಮಂಜುಷಾಗತೋ ವಿಸರ್ಜಿತೋ ಜಲೆ ಜನಾಪವಾದ ಭೀತಿತಃ ತಯಾಯಮಸ್ವ ಸುಹೃತಂ. ಅದಕ್ಕೆ ಆ ಕೂಸನ್ನಾಗಬೇಕಾದ್ರೆ ಯಮುನಾ ನದಿಯಲ್ಲಿ ಬಿಟ್ಲು. ಯಮುನಾ ನದಿಯಲ್ಲಿ ಬಿಡಬೇಕಾದ್ರೆ ಯಾಕೆ ಅಂದರೆ ಜನಾಪವಾದ ಭೀತಿತಃ, ಎಲ್ರಿ ಜನಗಳಿಂದ ಅಪವಾದ, ಹೆಂಗೆ ಮದುವೆ ಆಗದೇನೆ ಕೈಯಲ್ಲಿ ಕೂಸಿದೆ ಅಂದರೆ ಏನು ಮಾತಾಡಲಿಕ್ಕಿಲ್ಲ, ಅದರಿಂದ ಬೇಡ ಇದು ಅಂತ ಹೇಳಿ ಕಳಿಸಿಕೊಟ್ಲಂತೆ. ನದಿ ಪ್ರವಾಹತೋಗತಂ ದದರ್ಶ ಸೂತನಂದನ. ಆಗ ಏನಾಯಿತು ಅಂತಂದರೆ, ಈ ನದಿ ಪ್ರವಾಹದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಸೂತ ಏನು ಮಾಡಿದ್ನಂತೆ, ಈ ಕೂಸನ್ನು ನೋಡಿದ್ನಂತೆ. ನೋಡಿ ಸತಮಗ್ರಹಿತ್ ಸ ರತ್ನಕಂ ಚಕಾರ ಪುತ್ರಕಂ ನಿಜಂ. ಅವನಿಗೇನು ಮಾಡಿದ ಅಂದರೆ ಆ ಕೂಸನ್ನು ಎತ್ಕೊಂಡು ಹೋದನಂತೆ. ರತ್ನ ವಜ್ರ ವೈಡೂರ್ಯ ಎಲ್ಲ ಸಿಕ್ತು. ಅದನ್ನು ತಗೊಂಡು ಕೂಡಲೇ ಸಂತೋಷ ಆಯಿತು ಅವನಿಗೆ. ಅವನು ತಗೊಂಡು ಆ ಸೂತನಿಗೆ ಹೆಂಡತಿ ಯಾರು ಅಂದರೆ ರಾಧಾ ಅಂತಿದ್ಲಂತೆ. ರಾಧಾ ಅಂತ ಆ ಸೂತನ ಹೆಂಡತಿ. ಆ ಕರ್ಣನನ್ನು ಆ ರಾಧೆನೇ ಬೆಳೆಸಲಿಕ್ಕೆ ಶುರು ಮಾಡಿದ್ಲು. ಆಮೇಲೆ ಇವನು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವನು. ವೇದ, ಇನ್ನೊಂದು ಮತ್ತೊಂದು ಬೇರೆ ಬೇರೆ ರೀತಿಯಾದಂಥ ಶಾಸ್ತ್ರಗಳನ್ನೆಲ್ಲ ಬಾಲ್ಯದಿಂದಲೇ ಅಧ್ಯಯನಗಳನ್ನೆಲ್ಲವನ್ನು ಕೂಡ ಮಾಡಿದ್ದಂತೆ ಇವನಿಗೆ ಹೆಸರೇನಿಟ್ರು ಅಂತಂದರೆ ನಾಮ್ನಾಸೌ ವಸುಷೇಣ ತಾಮಗಮತ್ ಅಪ್ಯಾಸೀದ್ಯಮ ತದ್ವಸು. ಇವನಿಗೆ ವಸುಷೇಣ ಅಂತ ನಾಮಕರಣ. ಕರ್ಣ ಅಂತ ಯಾಕೆ ಕರಿತಿದ್ರು? ಕಿವಿ ಚೆನ್ನಾಗಿತ್ತು ಅಂತ ಹಾಗೆ ಕರಿತಿದ್ರು. ಆದರೆ ನಿಜವಾಗಲೂ ನಾಮಕರಣ ಮಾಡಿದ ಹೆಸರೇನು ಅಂದರೆ ವಸುಷೇಣ ಅಂತ ಹೆಸರಂತೆ. ಇವನು ಯಾಕೆ ಇವನಿಗೆ ವಸುಷೇಣ ಅಂತ ಹೆಸರು ಅಂತಂದರೆ, ಇವನು ಅಂದರೆ ವಸು ಅಂತಂದರೆ ಸಂಪತ್ತು ಅಂತ ಅರ್ಥ. ಸಂಪತ್ತು. ಈ ಭೂಮಿಗೆ ವಸುಂಧರ ಅಂತ ಕರೀತಾರೆ. ವಸುದೈವ ಕುಟುಂಬಕಂ ವಸುಂಧರ ಅಂತೆಲ್ಲ ಕರೀತಾರೆ. ಯಾಕೆ ಈ ಭೂಮಿಗೆ ವಸುಂಧರ ಅಂತ ಹೆಸರು ಅಂದರೆ, ವಸು ಅಂತ ಹೇಳಿದರೆ ಸಂಪತ್ತು. ಭೂಮಿ ಒಳಗಿಲ್ಲದೆ ಇರೋ ಸಂಪತ್ತು ಎಲ್ಲಿದೆ ಹೇಳಿ? ರತ್ನ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಎಲ್ಲ ಭೂಮಿಯಲ್ಲೇ ಇರೋದು. ಹಾಗಾಗಿ ಎಲ್ಲ ಸಂಪತ್ತನ್ನು ಕೂಡ ಧಾರಣೆ ಮಾಡಿದವಳಾದ್ದರಿಂದ ಅವಳಿಗೆ ವಸುಂಧರ ಅಂತ ಹೆಸರಂತೆ. ಹಾಗೆ ಇವನು ಕೂಡ ಬರುವಾಗಲೇ ನಮ್ಮ ಕೈಗೆ ಸಿಗಬೇಕಾದ್ರೆ ಹೇಗೆ ಸಿಕ್ಕಿದ್ದವನು ಅಂದರೆ ವಸು ಅಂದರೆ ಸಂಪತ್ತು, ವಜ್ರ ವೈಡೂರ್ಯ ಇವುಗಳನ್ನೆಲ್ಲ ಇಟ್ಟುಕೊಂಡೇನೆ. ಇವುಗಳ ಶೇಣ ಅಂದರೆ ಸಂಬಂಧ ಅಂತ ಅರ್ಥ. ವಸುವಿನ ಸಂಬಂಧದಿಂದ ಅಂದರೆ ಸಂಪತ್ತಿನ ಸಂಬಂಧದಿಂದ ನಮಗೆ ಸಿಕ್ಕವನಾದ್ರಿಂದಾಗಿ ಇವನಿಗೆ ವಸುಶೇಣ ಅಂತ ಹೆಸರು ಅಂತ ಈ ರೀತಿಯಲ್ಲಿ ಅವನಿಗೆ ನಾಮಕರಣವನ್ನು ಮಾಡಿದ್ರಂತೆ.
ಆಮೇಲೆ ರಾಧೆಯ ಮಗ ಆದ್ದರಿಂದ ರಾಧೇಯ ಅಂತಲೂ ಕೂಡ ಕರೀತಿದ್ರು ಇವನನ್ನು. ಇನ್ನೊಂದು ಹೆಸರು ಅವನಿಗೆ ರಾಧೇಯ ಅಂತ, ಅಲ್ಲಲ್ಲಿ ಬರ್ತದೆ ಮಹಾಭಾರತದಲ್ಲಿ ರಾಧೇಯ ರಾಧೇಯ ಅಂತ ಬರ್ತಿರ್ತದೆ, ಅದು ಕೂಡ ಕರ್ಣ ಅಂತಲೇ ಅರ್ಥ. ಇನ್ನು ಕಿವಿ ಚೆನ್ನಾಗಿತ್ತು ಆದ್ದರಿಂದ ಅವನಿಗೆ ಕರ್ಣ ಅಂತಲೂ ಕೂಡ ಹೆಸರು ಅಂತ. ಹೀಗೆ ವಸುಶೇಣ, ರಾಧೇಯ ಮತ್ತು ಕರ್ಣ. ಇನ್ನು ಕೆಲವು ಕಡೆಯಲ್ಲಿ ಸೂತರ ಮನೆಯಲ್ಲಿ ಹುಟ್ಟಿದವನಾದ್ದರಿಂದ ಸೂತ ಅಂತಲೂ ಕೂಡ ಕರೀತಿದ್ರಂತೆ ಅವನನ್ನು, ಸೂತಪುತ್ರ ಅಂತ ಕರೆಯೋರಂತೆ. ಹೀಗೆ ಅನೇಕ ಹೆಸರುಗಳು ಇದು ಕರ್ಣನಿಗೆ ಬಂದಿರುವಂತಹದ್ದು ಅಂತ ಹೇಳ್ತಾರೆ. ಇಷ್ಟಾದ ನಂತರ ಇದು ಕರ್ಣನ ಕಥೆ. ಆಮೇಲೆ ಅಲ್ಲಿ ಅವನು ಬೆಳೀತಾ ಇದ್ದಾನೆ, ಕರ್ಣ ಬೆಳೀತಾ ಇದ್ದಾನೆ ಅಂತ. ಇಷ್ಟು ಕರ್ಣ ಬೆಳೀತಾ ಇರಬೇಕಾದ್ರೆ ಈ ಕಡೆಯಿಂದ ಕುಂತಿದೇವಿಯನ್ನು ಪಾಂಡುರಾಜನಿಗೆ ಮದುವೆ ಮಾಡಿಕೊಟ್ರಂತೆ. ಕುಂತಿದೇವಿಯನ್ನು ಅಥ ಕುಂತಿ ದತ್ತಾ ಸಾ ಪಾಂಡೋ ಸೋಪ್ಯೇತಯ ಚಿರಂ ರೇಮೆ. ಆಮೇಲೆ ಕುಂತಿದೇವಿ ಪಾಂಡುರಾಜನನ್ನು ಮದುವೆ ಮಾಡಿಕೊಂಡ್ಳು. ಆ ಪಾಂಡುರಾಜನನ್ನು ಮದುವೆ ಮಾಡಿಕೊಂಡ ಕೂಡಲೇ ಆಗ ಅಂದರೆ ಕುಂತಿ ಸ್ವಯಂವರದಲ್ಲಿ ಪಾಂಡುವನ್ನು ವರಿಸಿದ್ದು ಅಂತ ಹೇಳ್ತಾರೆ. ಅವನು ಒಂದು ಸ್ವಯಂವರವನ್ನು ಏರ್ಪಾಟು ಮಾಡಿದ್ದಂತೆ. ಕುಂತಿಭೋಜ ರಾಜ ಒಂದು ಸ್ವಯಂವರವನ್ನು ಮಾಡಿದ್ದ. ಆ ಸ್ವಯಂವರದಲ್ಲಿ ಇವನು ಗೆದ್ದು ಆಮೇಲೆ ಇವಳನ್ನು ಮದುವೆ ಮಾಡಿಕೊಂಡ ಅಂತ ಹೇಳ್ತಾರೆ. ಅಂದರೆ ಈ ಕುಂತಿಭೋಜ ಅನ್ನುವಂಥವನೇನಿದ್ದಾನಲ್ಲ, ಈ ವಸುದೇವನ ಅಪ್ಪ ಯಾರು ಅಂತಂದರೆ ಇವನು ಶೂರಸೇನ, ವಸುದೇವನ ಅಪ್ಪ. ಆ ಶೂರರಾಜನಿಗೆ ಮತ್ತೊಂದು, ಆ ಶೂರರಾಜ ಏನಿದ್ದಾನಲ್ಲ ಅವನಿಗೆ ಮತ್ತೊಬ್ಬ ಮಗಳಿದ್ಲಂತೆ. ಆ ಮಗಳನ್ನು ಕೂಡ ಮದುವೆ ಮಾಡಿಕೊಡ್ತಾರೆ ಮುಂದೆ. ಒಂದು ಕುಂತಿಯನ್ನು ಪಾಂಡುರಾಜನಿಗೆ ಮದುವೆ ಮಾಡಿಕೊಟ್ರು. ಈ ಶೂರರಾಜನ ಮಗಳೇನೆ ಕುಂತಿ. ಆ ಕುಂತಿಯನ್ನು ಪಾಂಡುವಿಗೆ ಕೊಟ್ಟರು. ಇದಲ್ಲದೆ ಏನಾಗಿತ್ತು ಅಂದರೆ ಈ ಶೂರರಾಜನಿಗೆ ಒಬ್ಬ ಶೂದ್ರ ಪತ್ನಿ ಇದ್ಲಂತೆ. ಶೂದ್ರ ಪತ್ನಿ ಅಂದರೆ ಆಗಲೇ ನಿನ್ನೆ ಹೇಳಿದೆ, ಅಂದರೆ ಮೇಲಿನ ಜಾತಿಯವರು ಕೆಳಗಿನವ್ರನ್ನೂ ವಿವಾಹ ಮಾಡಿಕೊಳ್ತಿದ್ರು. ಹಾಗಾಗಿ ಒಬ್ಬ ಶೂದ್ರ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡಿದ್ದಂತೆ. ಆ ಶೂದ್ರ ಸ್ತ್ರೀಯಲ್ಲಾಗಬೇಕಾದ್ರೆ ಒಬ್ಬ ಮಗಳು ಹುಟ್ಟಿದ್ಲಂತೆ. ಅವಳ ಹೆಸರು ಆರುಣಿ ಅಂತ. ಆ ಆರುಣಿಯನ್ನು ಈ ವಿದುರನಿಗೆ ಕೊಟ್ಟು ವಿವಾಹ ಮಾಡಿದರಂತೆ. ಅಂದರೆ ಶೂರರಾಜ ಅಂದರೆ ಕುಂತಿ ಮತ್ತು ಆರುಣಿ ಬೇರೆ ಯಾರಲ್ಲ, ಅಂದರೆ ವಿದುರನ ಹೆಂಡತಿ ಪಾಂಡುವಿನ ಹೆಂಡತಿ ಬೇರೆ ಯಾರಲ್ಲ, ಇಬ್ಬರು ಕೂಡ ಅಕ್ಕ ತಂಗಿಯರೇನೆ. ಆದರೆ ಏನು ಅಂತಂದರೆ ಶೂರರಾಜನಿಗೆ ಹುಟ್ಟಿದ ತಂದೆ ಒಬ್ಬನೇ, ತಾಯಿ ಅಂದರೆ ಇಬ್ಬರು ಅಷ್ಟೇ, ಮಲ್ತಾಯಿ ಮಕ್ಕಳು. ಹಾಗೆ ಈ ರೀತಿಯಲ್ಲಿ ಹುಟ್ಟಿದವರು ಅಂತ. ಹೀಗೆ ಅಂಥವರಿಬ್ಬರು ಕೂಡ ಅದರಲ್ಲಿ ಅಥವಾರ ಶವೀಂ ಕನ್ಯಾಂ ದೇವಕಸ್ಯ ಮಹೀಪತೆ ರೂಪಯೌವನ ಸಂಪನ್ನಾಂ ಸಸುಶ್ರಾವಾಪಘಾಸುತಃ ತತಸ್ತು ವರಯಿತ್ವಾ ತಾಂ ಆನೀಯ ಭರತರ್ಷಭಃ ವಿವಾಹಂ ಕಾರಯಾಮಾಸ ವಿದುರಸ್ಯ ಮಹಾಮತೇ. ಇದೆಲ್ಲ ವಿದುರನಿಗೂ ಕೂಡ ವಿವಾಹ ಆಯಿತು ಅಂತ. ಪಾಂಡುವಿನ ಜೊತೆಯಲ್ಲೇನೆ ಆ ವಿದುರನಿಗೂ ಕೂಡ ವಿವಾಹ ಎನ್ನುವಂಥದ್ದು ನಡೀತು ಅಂತ. ಹೀಗೆ ಇವರದೆಲ್ಲ ನಡೀತು. ಅದನ್ನು ಕೂಡ ಮಾಡಿಸಿದ್ದು ಮತ್ತು ವಿದುರನಿಗೂ ಕೂಡ ಭೀಷ್ಮನೇ ಮುಂದೆ ನಿಂತುಕೊಂಡು ಮದುವೆ ಮಾಡಿಸಿದ್ನಂತೆ. ಆಗಲಿ ಕನ್ಯೆ ಇದ್ದಾಳೆ ಪಾಪ ಮದುವೆ ಆಗಿಬಿಡಲಿ ಅಂತ ಮಾಡಿಸಿದ್ನಂತೆ. ಹೀಗೆ ಇದೆಲ್ಲ ನಡೀತು. ಆಮೇಲೆ ಏನಾಯಿತು ಅಂತಂದರೆ ಅಥ ಚರ್ತಾಯನ ನಾಮ ಮದ್ರೇಶಃ ಶಕ್ರತುಲ್ಯ ಪುತ್ರಾರ್ಥಿ ಕನ್ಯಾರತ್ನಂ ಚಾಪ್ತುಂ ಚಕ್ರೇ ಬ್ರಾಹ್ಮಂ ತಪೋವರಂ ಚಾಪ ಅಂತ. ಇನ್ನು ಮತ್ತೊಂದೇನಾಯಿತು ಅಂತಂದರೆ ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಶಲ್ಯ ಅಂತೊಬ್ಬ ಈ ಶಲ್ಯ ಅನ್ನುವಂಥವನು ಇದ್ದ. ಅವನು ಯಾರು ಅಂತಂದರೆ ಋತಾಯನ ಅಂತ ಒಬ್ಬ ಮದ್ರದೇಶದ ರಾಜ, ಮದ್ರಾಧಿಪತಿ ಅಂತ ಹೇಳ್ತಾರೆ. ಶಲ್ಯ ಅಂತಿದ್ದ. ಆ ಶಲ್ಯನಿಗೆ ಒಬ್ಬ ತಂಗಿ ಇದ್ದಂತೆ, ಶಲ್ಯನಿಗೆ ಒಬ್ಬ ತಂಗಿ. ಅವಳು ಯಾರು ಅಂತಂದರೆ ಮಾದ್ರಿ ಅಂತ ಹೆಸರು. ಈ ಪಾಂಡು ಕುಂತಿನ ಮದುವೆ ಮಾಡಿಕೊಂಡಿದ್ದ, ಅದರ ಜೊತೆಗೆ ಇನ್ನೊಂದು ಹುಡುಗಿ ಇರಲಿ ಅಂತ ಹೇಳ್ಬಿಟ್ಟು ಮಾದ್ರಿಯನ್ನು ಕೂಡ ಮದುವೆ ಮಾಡಿಕೊಂಡಂತೆ. ಹೀಗೆ ಮಾದ್ರಿಯನ್ನು ವಿವಾಹ ಮಾಡಿಕೊಂಡ. ಈ ರೀತಿ ಆದ ನಂತರ ಇಬ್ಬರನ್ನು ವಿವಾಹ ಮಾಡಿಕೊಂಡು ಸಪಾಂಡು ಭಾರ್ಯೈವ ಚ ಪೂರ್ವ ಜನ್ಮನಿ ಅಭೂತ್ ಪುನಶ್ಚ ಪ್ರತಿಪಾದಿತಾಸ್ಮೈ ಶಲ್ಯಶ್ಚ ರಾಜ್ಯಂ ಪಿತೃದತ್ತ ಮಂಜೋ ಜುಗೋಪಧರ್ಮೇಣ ಸಮಸ್ತ ಶಾಸ್ತ್ರವಿತ್. ಈ ಶಲ್ಯ ಅವನು ಕೂಡ ಒಬ್ಬ ಮರುದೇವತೆನೇ. ಅವನು ಕೂಡ ಅವನಲ್ಲೂ ವಿಶೇಷವಾಗಿ ವಾಯುದೇವರ ಆವೇಶ ಭಾರಿ. ಎಂಥ ಶಲ್ಯ ಅಂತ ಹೇಳ್ತೀರ, ಒಂದು ಭಾರಿ ಅದ್ಭುತವಾದಂಥ ವ್ಯಕ್ತಿತ್ವ ಅವನದ್ದು. ಮುಂದೆ ಬರ್ತದೆ ವ್ಯಕ್ತಿತ್ವ ಏನು ಅಂತ ನಿರೂಪಣೆ ಮಾಡುತ್ತಾರೆ. ಅಂತೂ ಇವರೆಲ್ಲ ಆಯಿತು. ಆದ ನಂತರ ಇಷ್ಟು ಈ ಮಾದ್ರಿ ಯಾರು ಅಂತಂದರೆ ಪೂರ್ವಜನ್ಮದಲ್ಲಿ ಅವಳು ಕೂಡ ಪರಾವಹ ಏನು ಮರುದೇವತೆ ಇದ್ದಾನೆ, ಅವನ ಹೆಂಡತಿನೇ ಅವಳು ಕೂಡ. ಹಾಗಾಗಿ ಈ ಜನ್ಮದಲ್ಲೂ ಕೂಡ ಅವನ ಹೆಂಡತಿನೇ ಆಗಿದ್ದಾಳೆ. ಹಾಗೆ ಪಾಂಡುರಾಜನಿಗೇನೆ ಹೆಂಡತಿ ಆದಲಂತೆ. ಇಷ್ಟು ಅಂತೂ ಭೀಷ್ಮಾಚಾರ್ಯರ ಅಪೇಕ್ಷೆಯಂತೆ ಈ ವಂಶ ಮುಂದುವರಿಲಿಕ್ಕೆ ಏನು ಬೇಕಿತ್ತೋ ಅದನ್ನೆಲ್ಲ ಇವರಿಗೆ ಮದುವೆ ಮಾಡಿಸಿಟ್ಟ. ತನ್ನ ತಮ್ಮಂದರಿಗೆಲ್ಲರಿಗೂ ಕೂಡ, ಅಂದರೆ ಮಕ್ಕಳಿಗೆಲ್ಲರಿಗೂ ಕೂಡ ಮದುವೆ ಮಾಡಿಸಿಟ್ಟ. ಇಷ್ಟು ಮದುವೆ ಎಲ್ಲ ಆಯ್ತಂತೆ. ಆದ ನಂತರ
ಪಾಂಡುರಾಜ ದೇಶವನ್ನು ಆಳ್ತಾನೆ. ಅವನೇ ಸಿಂಹಾಸನದಲ್ಲಿ ಕೂತ್ಕೊಂಡಂತೆ. ಅವನು ಸಿಂಹಾಸನದಲ್ಲಿ ಕೂತ್ಕೊಂಡು ಯಥೇಷ್ಟ ಭೋಗಗಳನ್ನು ಮಾಡಿಕೊಂಡು ಕೊನೆಗೆ ಏನಂತಾರಲ್ಲ, ಸಿಂಹಾಸನ ಅಂದರೆ ಸುಮ್ಮನೆ ಕೂತದ್ದು, ಎಲ್ಲ ಕಡೆ ಹೋಗ್ತಿದ್ದ, ದೇಶವನ್ನು ಆಳ್ತಿದ್ದ, ಬರೋದು ಸಂಪತ್ತನ್ನೆಲ್ಲ ಅಣ್ಣನ ಕೈಗೆ ಕೊಡ್ತಿದ್ನ, ಧೃತರಾಷ್ಟ್ರನ ಕೈಗೆ. ಇರಲಿ ನೀನೇ ನೋಡ್ಕೋ ಅಂತ ಹೇಳಿಬಿಟ್ಟು ವ್ಯವಸ್ಥೆ ಮಾಡ್ತಿದ್ನಂತೆ. ಈ ರೀತಿಯಲ್ಲಿ ಭೀಷ್ಮೋ ಹಿ ರಾಷ್ಟ್ರೇ ಧೃತರಾಷ್ಟ್ರಮೇವ ಸಂಸ್ಥಾಪ್ಯ ಪಾಂಡುಂ ಯುವರಾಜಮೇವ. ಇದನ್ನು ನೋಡಿ ಕಡೆಗೆ ಧೃತರಾಷ್ಟ್ರನನ್ನೇ ಸಿಂಹಾಸನದಲ್ಲಿ ಕೂಡಿಸಿದ್ರಂತೆ ಭೀಷ್ಮಾಚಾರ್ಯ. ನೀನು ಯುವರಾಜನಾಗು, ಅವನು ಸ್ವಲ್ಪ ದಿವಸ ರಾಜನಾಗಿರಲಿ ಅಂತ ಅವನನ್ನು ಕೂಡಿಸಿದ್ರಂತೆ. ಇಷ್ಟು ಕೂಡಿಸಿದ ನಂತರ ಆಯಿತು ಅಂತ ಹಾಗೇ ದೇಶ ಆಳ್ತಾ ಇದ್ದರು. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಕಡೆಗೇನಾಯಿತು ಅಂತಂದರೆ, ಈ ಪಾಂಡುರಾಜ ಭೀಷ್ಮಾಚಾರ್ಯರ ಮಾತಿನಂತೆ ಚೆನ್ನಾಗಿ ಎಲ್ಲ ಕಡೆ ಹೋಗೋದು, ಗೆದ್ದು ತರ್ತಾ ಇದ್ದ, ಕಪ್ಪ ಕಾಣಿಕೆಗಳನ್ನು ತರೋದು ಎಲ್ಲ ಮಾಡ್ತಿದ್ದ. ಇಷ್ಟು ನಡೀತಾ ಇರುವಾಗಲೇ ಆಗೊಂದು ಸರ್ತಿ ವೇದವ್ಯಾಸ ದೇವರು ಮತ್ತೆ ಬರ್ತಾರೆ. ವೇದವ್ಯಾಸ ದೇವರು ಬಂದು ಈ ಸತ್ಯವತಿ, ಅಂಬಿಕೆ, ಅಂಬಾಲಿಕೆ, ಈ ದಾಸಿ ಅಂತೇನಿದ್ದು ಇಷ್ಟೂ ಜನರಿಗೂ ಕೂಡ ಕರೆದು ಹೇಳ್ತಾರಂತೆ. ಏನು ಅಂತಂದರೆ, ನೈಷಾ ವಿರೋಧೆ ಕುರು ಪಾಂಡವಾನಾಂ ತಿಷ್ಟೇದಿತಿ ವ್ಯಾಸ ಉದೀರ್ಣ ಸದ್ಗುಣ ಸ್ವಮಾತರಂ ಸ್ವಾಶ್ರಮಮೇವ ನಿನ್ನೆ ಸ್ನುಷೇ ಚ ತಸ್ಯಾಯಯತು ಸ್ಮತಾಮನು. ಆಗ ಹೇಳಿದ್ರಂತೆ, ನೋಡು ಈಗೇನೋ ಇವ್ರನ್ನ ಕಂಡಿದ್ದೀನಿ ನೀನು, ಧೃತರಾಷ್ಟ್ರ, ಪಾಂಡು, ವಿದುರ ಇವರೆಲ್ಲ ಇದ್ದಾರೆ. ಮುಂದೆ ಇವರಾದ ನಂತರ ಇವ್ರ ಹೊಟ್ಟೆಯಲ್ಲಿ ಕೆಲವು ಮಕ್ಕಳು ಹುಡ್ತಾರೆ. ಅದರಲ್ಲೂ ಕೂಡ ಧೃತರಾಷ್ಟ್ರನಲ್ಲಿ ಕೆಲವು ಮಕ್ಕಳು ಹುಡ್ತಾರೆ, ಪರಮ ನೀಚರವರು ಅಂತ ಹೇಳ್ತಾನೆ ವೇದವ್ಯಾಸದೇವರು ಹೇಳಿದ್ರು. ಪರಮ ನೀಚರವರು ಅಂಥ ಮಕ್ಕಳು ಹುಡ್ತಾರೆ. ಆದರೆ ಪರಮ ಸಜ್ಜನರಾದಂತಹ ಪಾಂಡವರು ಕೂಡ ಹುಡ್ತಾರೆ. ಮತ್ತು ಆದರೆ ಇವರೇನು ಮಾಡ್ತಾರೆ ಅಂದರೆ, ಪರಸ್ಪರವಾಗಿ ಕಲಹ ಮಾಡಿಕೊಂಡು ಹೊಡೆದಾಡ್ತಾರೆ, ರಕ್ತದ ಓಕುಳಿಯನ್ನೇ ಹರಿಸಿಬಿಡ್ತಾರೆ ಇವರೆಲ್ಲರೂ ಕೂಡ. ನಿನ್ನ ವಂಶದಲ್ಲಿ ವಂಶೋದ್ಧಾರಕರಿಲ್ಲ ಅಂತ ಒದ್ದಾಡಿ ಇಷ್ಟು ಜನ ಮಕ್ಕಳನ್ನು ಪಡೆದಿದ್ದಿ, ಮುಂದೆ ಇದೇ ವಂಶದಲ್ಲಿ ಹುಟ್ಟಿದಂಥ ಹುಡುಗರೆಲ್ಲರೂ ಕೂಡ ಅನೇಕರನ್ನು ಸೇರಿಸಿಕೊಂಡು ರಕ್ತದ ಓಕುಳಿಯನ್ನು ಹರಿಸಿಬಿಡ್ತಾರೆ ಇವರೆಲ್ಲರೂ ಕೂಡ. ಅದನ್ನು ನೋಡ್ಕೊಂಡು ನಿನಗೆ ಇರಲಿಕ್ಕಾಗಲ್ಲ, ಆಗ ನೋವಾಗುತ್ತೆ ನಿನಗೆ. ಅದಕ್ಕೋಸ್ಕರ ಇನ್ನು ಈ ಮನೆಯಲ್ಲಿ ಇರ್ಲಿಕ್ಕೆ ಹೋಗಬೇಡ, ಇನ್ನು ಕಾಡಿಗೆ ಹೊರಟುಬಿಡು ನೀನು ಅಂತ ಹೇಳ್ತಾರೆ. ಕಾಡಿಗೆ ಹೋಗಿಬಿಡು ನೀನಿನ್ನ ಅಂತ. ನೈಷಾ ವಿರೋಧೆ ಕುರು ಪಾಂಡವಾನಾಂ, ಕುರು ಮತ್ತು ಪಾಂಡವರ ವಿರೋಧ ಬರುತ್ತದೆ, ಆಗ ನೀನು ಇಲ್ಲಿರ್ಲಿಕ್ಕೆ ಹೋಗಬೇಡ. ತಿಷ್ಟೇದಿತಿ ವ್ಯಾಸ ಉದೀರ್ಣ ಸದ್ಗುಣ. ಆಯಿತು ಅಂತ ಅವ್ರು ಹೊರಟ್ರಂತೆ. ಅವ್ರು ಹೊರಟಾಗ ಆಗ ಅಂಬಿಕೆ ಮತ್ತು ಅಂಬಾಲಿಕೆ ಇಬ್ಬರು ಕೂಡ ಹೇಳಿದ್ರಂತೆ, ತಾಯಿ ನೀವಿಲ್ಲದೆ ನಾವು ಹೇಗಿರೋದು, ನೀವು ಹೇಳಿದ್ರಿಂದಲೇ ವೇದವ್ಯಾಸ ದೇವರೇನೋ ಒಂದೆರಡು ಮಕ್ಕಳು ಕೊಟ್ಟು ಪಡ್ಕೊಂಡಿದ್ದೀವಿ, ಈಗ ನೀವಿಲ್ಲ ಅಂದ್ರೆ ನಾವು ಹೆಂಗಿರೋದು, ಅದಕ್ಕೆ ನಾವು ನಿಮ್ಮ ಜೊತೆಗೆ ಬಂದುಬಿಡ್ತೀವಿ ಅಂತ ಆ ಅಂಬಿಕೆ, ಅಂಬಾಲಿಕೆ, ದಾಸಿಯು ಕೂಡ ಸೇರಿಕೊಂಡು ಎಲ್ಲರೂ ಕೂಡ ಅವರವರು ಹೋಗಿಬಿಟ್ರಂತೆ, ಕಾಡಿಗೆ ಹೋದರು. ಕಾಡಿಗೆ ಹೋದ ನಂತರ ಸಾಧನೆ ಮಾಡಿಕೊಂಡ್ರಂತ ಅವರೆಲ್ಲರೂ ಕೂಡ ಕಾಡಲ್ಲೂ ಕೂಡ ಸಾಧನೆ ಮಾಡಿಕೊಂಡು ಅಂಬಾಲಿಕೆ ಆಗಬೇಕಾದ್ರೆ ಅವಳು ಏನು ಮಾಡಿದ್ದಾಳೆ ಅಂದರೆ ವೈಕುಂಠ ಲೋಕವನ್ನೇ ಪಡೆದ್ಲಂತೆ. ಯಾಕೆಂದರೆ ಅಂಬಾಲಿಕೆ ಏನು ಮಾಡಿದ್ಲು, ಎರಡನೇ ಸರ್ತಿ ಹೋದವಳು, ಅಂದರೆ ಮೊದಲು ಹೋದದ್ದು ಅಂಬಿಕೆ, ಆಮೇಲೆ ವೇದವ್ಯಾಸ ದೇವರ ಹತ್ರ ನಿಯೋಗ ಪದ್ಧತಿಗೆ ಹೋದವಳು ಅಂಬಾಲಿಕೆ. ಆದರೆ ಅವಳು ಕಣ್ಣು ಮುಚ್ಚಲಿಲ್ಲ. ಏನೇ ಆಗಲಿ ಅಂಥೇಳಿ ಕಣ್ಣು ಧೈರ್ಯದಿಂದ ತೆಗೆದು ಸ್ವಲ್ಪ ಭಯಪಟ್ಲಷ್ಟೇ. ಆದ್ದರಿಂದ ಅವಳಿಗೇನು ಅಂದರೆ ಸದ್ಗತಿ ಕೊಟ್ಟನಂತೆ, ಮೋಕ್ಷ ಕೊಟ್ಟನಂತೆ ಭಗವಂತ. ಆದರೆ ವಿಷ್ಣು ಲೋಕ, ಅದು ಈ ಅಂಬಿಕೆ ಏನಿದ್ಲಲ್ಲ ಅವಳು ವಿಷ್ಣು ಲೋಕಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ದೇವರು ದರ್ಶನನೇ ಮಾಡಲಿಲ್ಲ ಅವಳು. ಆದ್ದರಿಂದ ಇವಳು ಹೇಗಾದರೂ ಆಗಲಿ ದರ್ಶನ ಮಾಡಿದ್ಲಲ್ಲ, ಅದಕ್ಕೋಸ್ಕರ ಅವಳಿಗೆ ಮೋಕ್ಷ ಕೊಟ್ಟ. ಇವಳಿಗೆ ಮೋಕ್ಷ ಕೊಡಲಿಲ್ಲಂತೆ, ಹಾಗೇ ಇದ್ಲಂತೆ. ಆಮೇಲೆ ಕೊನೆಗೆ ಕೊಟ್ಟ ಅಂತ ಹೇಳ್ತಾರೆ, ಮೊದಲು ಅಂತೂ ಕೊಡಲಿಲ್ಲ ಅಂತ. ಈ ರೀತಿ ಆಮೇಲೆ ಅಂಬಿಕೆ ಏನು ಮಾಡಿದ್ಲು, ಎರಡನೇ ಸರ್ತಿ ಹೋಗೋ ಅಂದಾಗ ಮೋಸ ಮಾಡಿದ್ಲು ಬೇರೆ, ಅದಕ್ಕೋಸ್ಕರವಾಗಿ ಅವಳಿಗೆ ಕೊಡಲಿಲ್ಲ ಅಂತ. ಇಷ್ಟೆಲ್ಲ ಆದ ನಂತರ ಕಡೆಗೆ ಈ ಪಾಂಡುರಾಜ ಏನಿದ್ದ, ಪಾಂಡುರಾಜನು ಏನು ಮಾಡಿದಂತೆ, ತುಂಬ ವರ್ಷಗಳ ಕಾಲ ದೇಶವನ್ನು ಆಳಿ ಸಾಕಾಯಿತಂತವನಿಗೆ. ಅವನಿಗೆ ಸಾಕಾಗಿ ಏನು ಮಾಡಿದ, ಸಾಕಿನ ದೇಶ ಆಳಿದ್ದು ಅಂತ ಅಂದ್ಕೊಂಡು ಯಾತ್ರೆಗೆ ಹೋಗಿಬಿಡೋಣ ಅಂತ ಹೇಳಿ ಬದ್ರಿ ಯಾತ್ರೆಗೆ ಹೋಗಿಬಿಟ್ನಂತ. ಬದ್ರಿ ಯಾತ್ರೆಗೆ ಹೋದ. ತನ್ನ ಹೆಂಡತಿನ ಕರ್ಕೊಂಡು, ಇಬ್ಬರು ಹೆಂಡಂದ್ರೆ ಏನಿದ್ರು, ಮಾದ್ರಿ ಮತ್ತು ಕುಂತಿ, ಇಬ್ಬರನ್ನು ಕರ್ಕೊಂಡು ಪಾಂಡುಸ್ತತೋ ರಾಜ್ಯಭಾರಂ ನಿಧಾಯ ಜ್ಯೇಷ್ಠೇನುಜೇ ಚೈವ ವನಂ ಜಗಾಮ ಪತ್ನಿದ್ವಯೇನಾನುಗತೋ ಬದರಿಯಾಂ ಉವಾಸ ನಾರಾಯಣ ಪಾಲಿತಾಯಾಮ್. ಬದರಿ ಕ್ಷೇತ್ರಕ್ಕೆ ಹೋಗಿಬಿಟ್ಟು ಅಲ್ಲೇ ವಾಸ ಮಾಡೋದು ಅಂತ. ಆ ಬದರಿ ಹತ್ತಿರದಲ್ಲೇ ಒಂದು ಊರಲ್ಲಿ ಇದ್ದಂತೆ. ಈ ಪಾಂಡು ವಾಸ ಮಾಡಿದ್ರಿಂದಲೇ ಆ ಊರಿಗೆ ಪಾಂಡುಕೇಶ್ವರ ಅಂತ ಹೆಸರು ಬಂತು. ಈಗಲೂ ಹೋಗ್ಬೇಕಾದ್ರೆ ಸಿಗ್ತದೆ, ಬದರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಪಾಂಡುಕೇಶ್ವರ ಅಂತ, ಈ ಜೋಶಿ ಮಠವನ್ನು ದಾಟಿ ಮುಂದೆ ಹೋಗಬೇಕಾದ್ರೆ ಸಿಗ್ತದಲ್ಲಿ, ಅಲ್ಲಿ ಪಾಂಡುಕೇಶ್ವರ ಅಂತಿದೆ. ಅಲ್ಲಿ ಇವನು ಪಾಂಡು ವಾಸ ಮಾಡಿದ್ರಿಂದಲೇ ಅದಕ್ಕೆ ಪಾಂಡುಕೇಶ್ವರ ಅಂತ ಹೆಸರು. ಇವನು ಒಂದು ದೇವಸ್ಥಾನವೂ ಇದೆ, ಅಲ್ಲೊಂದು ಸಣ್ಣದೊಂದು ದೇವಸ್ಥಾನ ಇಟ್ಟಿದ್ದಾರೆ ಅಲ್ಲಿ.
ಯಾರು ಹೋಗೋದಿಲ್ಲ. ಅಂತೂ ಉವಾಸ ನಾರಾಯಣ ಪಾಲಿತಾಯಂ, ಆ ಬದರಿ ಕ್ಷೇತ್ರದಲ್ಲಿ ವಾಸ ಮಾಡೋದು ಅಂತ ಒಳ್ಳೆ ಏನು ಭಗವಂತನ ಸನ್ನಿಧಾನ, ಬದರಿನಾರಾಯಣ ದೇವರಿರುವಂಥ ಸನ್ನಿಧಾನ. ಆ ಸನ್ನಿಧಾನದಲ್ಲಿ ಎಂಥ ಸನ್ನಿಧಾನ ಅದು ಬದರಿನಾರಾಯಣನ ಕ್ಷೇತ್ರ ಅಂತಂದರೆ ದಿವ್ಯವಾದಂಥ ಸನ್ನಿಧಾನ ಅಂತೆ. ನಿತ್ಯ ಅಲಕ್ಕೆ ಹರಿತಾಳಲ್ಲಿ, ಆ ಅಲಕ್ಕೆ ಹರಿಯುವಂಥ ಸನ್ನಿಧಾನದಲ್ಲಿ ಭಗವಂತ ತಪಸ್ಸು ಮಾಡ್ತಿರ್ತಾನಂತೆ. ಯಾಕೆ ತಪಸ್ಸು ಮಾಡ್ತಾನೆ ಅಂತಂದರೆ ಅವನೇನೋ ಯಾರನ್ನೋ ವರ ಕೇಳಬೇಕು ಅಂತಲ್ಲ, ಜಗತ್ತಿಗೆ ತಪಸ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಮಾಡ್ತಾನಂತೆ ತಪಸ್ಸು ಮಾಡುವಾಗಲೂ ಎಲ್ಲಿ ಹೋಗಿ ಕೂತಿದ್ದ ನೋಡಿ, ಚಳಿ ಇರುವಂಥ ಪ್ರದೇಶದಲ್ಲಿ ಹೋಗಿ ಕೂತಿದ್ದ. ನಾವು ಚಳಿ ಅಂದರೆ ಏನರ್ಥ ಅಂದರೆ ಬೆಳಿಗ್ಗೆ ಚಳಿ ಇರುವಾಗಲೇ ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆ ತಪಸ್ಸುಗಳು ಇವನ್ನೆಲ್ಲ ಆಚರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾವಾಗಲೂ 10 ಗಂಟೆಗೆ ಎದ್ದೆ, 11ಕ್ಕೆ ಸ್ನಾನ ಮಾಡಿದೆ, 12 ಊಟಕ್ಕೆ ಕೂತೆ ಅಂತ ಆಗಬಾರ್ದು. ದಿನನಿತ್ಯವೂ ಕೂಡ ಬೆಳಗಿನ ಜಾವದಲ್ಲಿ ಏಳಬೇಕು ಅನ್ನೋದನ್ನು ತಪಸ್ಸು ಮಾಡಬೇಕು. ಬೆಳಿಗ್ಗೆ ಎದ್ದು ಚಳಿ ಇರುವಾಗಲೇ ಬರಬೇಕು ಅನ್ನುವಂಥದ್ದನ್ನು ತೋರಿಸಿಕೊಡ್ತಾನೆ ಭಗವಂತ. ಆ ಪ್ರದೇಶದಲ್ಲಿ ಕೂತ್ಕೊಂಡು ತೋರಿಸಿದ್ನ. ಲಕ್ಷ್ಮೀದೇವಿಗೆ ಸಂಕಟ ಆಯ್ತಂತೆ, ಲಕ್ಷ್ಮೀದೇವಿಗೆ ಬೇಜಾರಾಯ್ತಂತೆ. ಅಯ್ಯೋ ನನ್ನ ಗಂಡ ಹೋಗಿ ಅಲ್ಲಿ ತಪಸ್ಸಿಗೆ ಅಂತ ಕೂತಿದ್ದಾನೆ, ಆದರೆ ಸನ್ಯಾಸಿ ವೇಷದಲ್ಲಿ ಕೂತಿದ್ದಾನೆ, ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ, ಲಕ್ಷ್ಮಿ ಹೋಗೋ ಹಾಗಿಲ್ಲ. ಆದರೆ ಲಕ್ಷ್ಮಿಗೆ ಸಂಕಟ ಆಗ್ತಾ ಇತ್ತಂತೆ, ಅಯ್ಯೋ ನನ್ನ ಗಂಡನ ಬಿಟ್ಟು ಹೇಗಿರೋದು, ಆದರೂ ನನ್ನ ಗಂಡನ ಸೇವೆಗಾದರೂ ಹೋಗೋಣ ಅಂದರೆ ಬ್ರಾಹ್ಮಣ ನೋಡಿದರೆ ಸನ್ಯಾಸಿ, ಏನು ಮಾಡೋದು ಸೇವೆ ಅಂತ. ಅದಕ್ಕೆ ತಡಿಲಿಕ್ಕಾಗದೇನೆ ಕೊನೆಗೇನು ಮಾಡಿದ್ದಂತೆ ಲಕ್ಷ್ಮೀದೇವಿ, ಅಲ್ಲಿ ಭಗವಂತ ಇದ್ದಾಗ ನಿತ್ಯ ಭಕ್ತರೆಲ್ಲ ಸೇರ್ಕೊಂಡು ಏನು ಮಾಡ್ತಿದ್ರಂತೆ, ತಪಸ್ಸಿಗೆ ಕೂತಂತ ದೇವರಿಗೆ ಅಭಿಷೇಕ ಮಾಡ್ತೀವಿ ಅಂತ ಅಲ್ಕಾ ನೀರನ್ನು ತರೋದು. ತಾವು ಮುಳುಗಲಿಕ್ಕೆ ಮಾತ್ರ ಹೆದರಿಕೆ ಅವರಿಗೆ, ತಾವು ಮುಳುಗಲಿಕ್ಕೆ ಬಿಸಿನೀರು ಬೇಕು ಅಂತಾರೆ. ಇವರು ದೇವರಿಗೆ ಹಾಕಬೇಕಾದ್ರೆ ಮಾತ್ರ ಅಲ್ಕಾ ನೀರನ್ನು ಹಾಕಿಬಿಡೋದು. ತಣ್ಣಗಿರ್ತದೆ ನೀರು, ಮುಟ್ಲಿಕ್ಕೆ ಗಾಬರಿ ಆಗ್ತದೆ, ಅದನ್ನು ಹಾಕಿಬಿಡ್ತಿದ್ರು. ಅದನ್ನು ನೋಡಿ ಲಕ್ಷ್ಮೀದೇವಿಗೆ ಬೇಜಾರಾಯ್ತಂತೆ. ಏನಿದು ನನ್ನ ಗಂಡನಿಗೆ ನಿತ್ಯ ತಣ್ಣೀರು ಹಾಕ್ತಿದ್ದೀರಿ, ಏನಾದರೂ ಶೀತ ಆದರೆ ಏನು ಗತಿ, ಅದಕ್ಕೆ ಇಲ್ಲ ನಿಲ್ರಿ ನಾನೇ ಬರ್ತೀನಿ ಅಂತ ಹೇಳಿ ಲಕ್ಷ್ಮೀದೇವಿನೇ ಒಂದು ರೂಪದಿಂದ ಬಂದು ಕೂತ್ಕೊಂಡ್ಲಂತೆ. ಅವಳೇ ಬಿಸಿನೀರು ಕುಂಡ ಆದ್ಲಂತೆ, ಅವಳೇ ಬಿಸಿನೀರಾದ್ದು. ಯಾಕೆಂದರೆ ನನ್ನ ಗಂಡನಿಗೋಸ್ಕರ ಅಂಥೇಳಿ ಬಿಸಿನೀರಿನ ಕುಂಡಾಗಿ ಕೂತಿದ್ದಾಳಂತೆ. ಆದ್ದರಿಂದ ಅವನಿಗೆ ಅಭಿಷೇಕ ಮಾಡೋದೆಲ್ಲ ಬಿಸಿನೀರಿನ ಕುಂಡ. ಹೀಗೆ ಆ ರೀತಿಯಲ್ಲಿ ಮಾಡ್ತಾರಂತೆ. ಅಂಥ ಕ್ಷೇತ್ರಕ್ಕೆ ಹೋಗಿ ಪಾಂಡುರಾಜ ಅಲ್ಲಿ ನಾನು ಇರ್ತೇನೆ ಅಂತ ತಪಸ್ಸು ಮಾಡ್ಕೊಂಡಿದ್ದಂತೆ. ಗೃಹಾಶ್ರಮೇಣೈವ ವನೇ ನಿವಾಸಂ ಕುರ್ವನ್ ಸ ಭೋಗಾನ್ ಬುಭುಜೇತ ಪಶ್ಚ. ಅವನು ಗೃಹಸ್ಥಾಶ್ರಮ ಬಿಟ್ಟಿಲ್ಲ ಮತ್ತೆ. ಯಾಕೆಂದರೆ ಹೆಂಡತಿಯನ್ನು 2 ಹೆಂಡದರನ್ನು ಕರ್ಕೊಂಡು ಹೋಗಿದ್ದಾನೆ, ಗೃಹಸ್ಥಾಶ್ರಮದಲ್ಲೇ ಇದ್ದಾನೆ. ಗೃಹಸ್ಥಾಶ್ರಮದಲ್ಲೇ ಇದ್ದುಕೊಂಡು ಹೋದಂತಲ್ಲಿ ಹೋದಾಗ ಅಲ್ಲಿ ಒಂದು ಘಟನೆ ನಡೆದೋಯ್ತಂತೆ. ಏನು ಘಟನೆ ನಡೀತು ಅಂದರೆ, ಸಕಾಮತೋ ಹರಿಣತ್ವಂ ಪ್ರಪನ್ನಂ ದೈವಾದೃಶಿಂ ಗ್ರಾಮ್ಯ ಕರ್ಮಾನುಶಕ್ತಂ ವಿದ್ವಾಶಾಪಂ ಪ್ರಾಪ ತಸ್ಮಾತ್ ಸ್ತ್ರೀಯಾಯುಂಗ್ ಮರಿಷ್ಯಸೀತ್ಯೇವ ಬಭೂವಚಾರ್ತಃ. ಒಂದು ವಿಚಿತ್ರ ನಡೆದೋಯ್ತಂತೆ. ಒಬ್ಬ ಋಷಿಗಳಿದ್ರಂತಲ್ಲಿ. ಆ ಋಷಿಗಳು ಕಿಂದಮ ಅಂತ ಆ ಋಷಿಗಳ ಹೆಸರು. ಆ ಕಿಂದಮ ಅನ್ನುವಂಥ ಋಷಿಗಳು ಗಂಡ ಹೆಂಡತಿ ಇಬ್ಬರಿದ್ರಂತೆ. ಅವ್ರು ಏನೋ ಪಾಪ ಅಪೇಕ್ಷೆ, ಅವರು ಏನೋ ಇದರಿಂದಾಗಿ ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಜಿಂಕೆ ವೇಷವನ್ನು ಧರಿಸಿದ್ರಂತೆ. ಜಿಂಕೆ ವೇಷವನ್ನು ಧಾರಣೆ ಮಾಡಿಕೊಂಡು ಗ್ರಾಮ್ಯ ಕರ್ಮದಲ್ಲಿ ಆಸಕ್ತರಾದರು, ಕಾಮಿಷ್ಠರಾಗಿ ಗ್ರಾಮ್ಯ ಕರ್ಮದಲ್ಲಿ ಆಸಕ್ತರಾದ್ರಂತೆ ಇಬ್ಬರು ಕೂಡ. ಒಬ್ಬರನ್ನೊಬ್ಬರು ಆ ಗ್ರಾಮ್ಯ ಕರ್ಮದಲ್ಲಿ ಆಸಕ್ತರಾದಂಥ ಕಾಲದಲ್ಲಿ ನಾನು ಬೇಟೆ ಆಡಬೇಕು ಅಂತ ಹೋದಂಥ ಈ ಪಾಂಡುರಾಜ ಏನು ಮಾಡಿದ್ನಂತೆ, ಹೋಗಿ ಒಂದು ಸರ್ತಿ ಆ ಜಿಂಕೆ ಇತ್ತಲ್ಲ, ಆ ಜಿಂಕೆಗೆ ಬಾಣ ಹೊಡೆದೇ ಬಿಟ್ಟಂತೆ. ಆ ಜಿಂಕೆಗೆ ಬಾಣವನ್ನು ಹೊಡೆದಾಗ ಅವರಿಬ್ಬರೂ ಕೂಡ ರತಿಕ್ರೀಡೆಯಲ್ಲಿದ್ದರು. ಅಂಥ ಕಾಲದಲ್ಲಿ ಬಾಣವನ್ನು ಹೊಡೆದದ್ರಿಂದಾಗಿ ಆ ಕಿಂದಮ ಮುನಿ ತನ್ನ ರೂಪವನ್ನು ತಗೊಂಡಂತೆ. ನಾವು ಇಬ್ಬರು ದಂಪತಿಗಳು ಏಕಾಂತದಲ್ಲಿರುವಾಗ ಬಂದು ನಮಗೆ ಬಾಣ ಹೊಡೆದದ್ರಿಂದಾಗಿ ನಿನಗೆ ನಿನ್ನ ಜೀವನದಲ್ಲಿ ಈ ರತಿಸುಖ ಎನ್ನುವಂಥದ್ದೇ ಇಲ್ಲದೆ ಹೋಗಲಿ ಅಂತ ಹೇಳಿದ್ರಂತೆ. ಅಂದರೆ ಹೆಂಡತಿಯ ಸಮಾಗಮವೇ ಇಲ್ಲ ನಿನಗೆ ಅಂತ. ಆ ಸಮಾಗಮವೇ ಇಲ್ಲ. ಅಕಸ್ಮಾತ್ ಏನಾದರೂ ಕೂಡ ಸಮಾಗಮ ಆದರೆ ಸತ್ತೋಗಿ ನೀನು, ನಿನ್ನ ತಲೆ ಹೊಡೆದು ಚೂರಾಗಿ ಸಾಯ್ಬೇಕು ನೀನು ಅಂತ, ನಿನ್ನ ಪ್ರಾಣ ಹೋಗಬೇಕು ಅಂತ ಶಾಪ ಹಾಕಿಬಿಟ್ರಂತ ಅವನಿಗೆ. ಈ ರೀತಿಯಲ್ಲಿ ಅವನಿಗೆ ಶಾಪ ಹಾಕಿದ ಕೂಡಲೇ ಏನು ಮಾಡೋದು, ನಾನು ಮಾಡಿದ ಕರ್ಮ ಇದು ಅಂತ ಅಂದ್ಕೊಂಡೆ. ನಾ ಮಾಡಿದ ಕರ್ಮ ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಶಾಪವನ್ನು ಸ್ವೀಕಾರ ಮಾಡಿಕೊಂಡು ಬಂದ. ನ್ಯಸಿಷ್ಣುರುಕ್ತ ಪೃತಯಾಸನೇತಿ ಪ್ರಣಾಮ ಪೂರ್ವಂ ನ್ಯವಸತ್ತತೈವ ತಾಭ್ಯಾಂ ಸಮೇತ ಶತಶೃಂಗ ಪರ್ವತೆ ನಾರಾಯಣಸ್ಯಾಶ್ರಮ ಮಧ್ಯಗೆ ಪುರಃ. ಆ ಪಾಂಡು ಹೇಳಿದಂತೆ, ಕುಂತಿ ನಾನಿನ್ನ ಇದ್ದೂ ಪ್ರಯೋಜನ ಇಲ್ಲ, ನಾನು ಸಂಸಾರ ಮಾಡಲಿಕ್ಕಾಗಲ್ಲ, ಏನಾದರೂ ಹಾಗೆ ನಡೆದ್ರೆ ನಾನು ಸಾಯ್ತೀನಿ, ಅದಕ್ಕೆ ಇನ್ನು ಇದ್ದೇನು ಪ್ರಯೋಜನ ಇದೆ, ಅದಕ್ಕೆ ಒಂದು ಕೆಲಸ ಮಾಡಿಬಿಡ್ತೀನಂತೆ,
ನಾ ಸನ್ಯಾಸ ತೊಗೊಂಡ್ಬಿಡ್ತೀನಿ ಅಂತ ಹೇಳಿದ್ನೆ. ನ್ಯಸಿಷ್ಣು ರುಕ್ತಃ ಪೃತಯಾಸ ನೀತಿ, ನಾನು ನ್ಯಸಿಷ್ಣು ಅಂದರೆ ನ್ಯಾಸವನ್ನು ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಡ್ತೇನೆ ನಾನು ಅಂತ ಗಲಾಟೆ ಮಾಡಿದ್ದಂತೆ. ಅಷ್ಟು ಹೇಳುವಾಗ ಕುಂತಿದೇವಿ ಹೇಳಿದ್ಲು, ಹಾಗೆಲ್ಲ ಮಾಡಬೇಡ್ರಿ, ನೀವು ಅಷ್ಟು ಉದ್ವೇಗಕ್ಕೊಳಗಾಗಿ ಇಂಥ ನಿರ್ಣಯವನ್ನು ತಗೊಳ್ಬೇಡ್ರಿ ನೀವು ಅಂತ, ನೀವು ಇರಲೇಬೇಕಿಲ್ಲಿ ಅಂತ ಹೇಳಿ ನಿಮ್ಮನ್ನು ಬಿಟ್ಟು ನಾವಿರಲಿಕ್ಕಾಗೋದಿಲ್ಲ. ಆದ್ದರಿಂದ ಗೃಹಸ್ಥ ಧರ್ಮದಲ್ಲಿ ಇದ್ದೇನೆ, ಆದರೆ ಪತ್ನಿಯರ ಸಮಾಗಮ ಬೇಡ ಅಷ್ಟೆ, ನೀವು ಸಾಯ್ತೀರಾದ್ರಿಂದಾಗಿ ಇಲ್ಲೇ ಇರೋಣಂತೆ ನಾವು ಅಂತ ಅನೇಕ ದಿನಗಳ ಕಾಲ ಅಲ್ಲೇ ಒಂದು ಶತಶೃಂಗ ಅಂತ ಒಂದು ಪರ್ವತ ಇತ್ತು, ಆ ಶತಶೃಂಗ ಪರ್ವತದ ಹತ್ತಿರದಲ್ಲೇ ವಾಸ ಮಾಡಿಕೊಂಡಿದ್ದರು ಅಂತ ಹೇಳ್ತಾರೆ. ಇದು ಇಷ್ಟು ಇಲ್ಲಿ ನಡೆದಿದೆ ಅಂತ ಹೇಳಿದ್ದಾರೆ ಕಥೆಯನ್ನು. ಅದೇ ಕಾಲದಲ್ಲಿ ಮಹಾಭಾರತ ಇನ್ನೊಂದು ಮಾತನ್ನು ಹೇಳ್ತಾರೆ, ತಪೋ ನಿತಾಂತಂ ಸ ಚಕಾರ ತಾಭ್ಯಾಂ, ಒಳ್ಳೆಯ ತಪಸ್ಸು ಮಾಡಿಕೊಂಡಿದ್ದ. ಇಷ್ಟು ಇದ್ದಾರಲ್ಲ ಇಲ್ಲಿ, ಇವರು ಹೀಗಿರಬೇಕಾದ್ರೇ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಘಟನೆ ನಡೀತಾ ಇತ್ತು ಅಂತ ಹೇಳ್ತಾರೆ. ಏನದು ಘಟನೆ ಅಂತ ಹೇಳಿದರೆ, ಏತಸ್ಮಿನ್ನೇವ ಕಾಲೇ ಕಮಲಭವ ಶಿವಾಗ್ರೇಸರ ಶಕ್ರಪೂರ್ವ, ಎಲ್ಲರೂ ಕೂಡ ದೇವಾನುದೇವತೆಗಳೆಲ್ಲರೂ ಕೂಡ ಭೂದೇವಿಯನ್ನು ಕರೆದುಕೊಂಡು ಭಗವಂತನ ಹತ್ತಿರಕ್ಕೆ ಬಂದರಂತೆ, ಪರಮಾತ್ಮನ ಬಳಿಗೆ ಬಂದರಂತೆ ಭೂದೇವಿಯನ್ನು ಕರ್ಕೊಂಡು. ಯಾಕೆ ಅಂದರೆ ಭೂದೇವಿ ಮುಂದೆ ಬಂದು ಅವಳು ಹೇಳಿದ್ಲಂತೆ, ಭೂದೇವಿ, ಸ್ವಾಮಿ ಭಗವಂತ, ನನಗೆ ಭೂಮಿಯಲ್ಲಿ ಬದುಕೋದು ಅಂದರೆ ನನಗೆ ಭಾರ ಆಗ್ತಾ ಇದೆ, ಎಲ್ಲರನ್ನು ಹೊತ್ತುಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ, ದಯವಿಟ್ಟು ನನ್ನ ಭಾರ ಕಡಿಮೆ ಮಾಡು ಅಂತಂದು. ಏನು ಭೂಮಿ ಇರೋದೇ ಹೊರಲಿಕ್ಕೆ ಅಂತ, ಮತ್ತು ಭಾರ ಏನು ಅಂದರೆ ಅವಳಿಗೆ ಭಾರ ಏನು ಅಂತಂದರೆ ಹೊತ್ತದ್ರಿಂದ ಭಾರ ಅಲ್ಲ, ಮತ್ತೇನು ಅಂದರೆ ಕೆಲವು ರಾಕ್ಷಸರು ಸೇರಿದ್ರಂತೆ, ದೈತ್ಯರು ಸೇರಿಕೊಂಡಿದ್ದರು, ಅವರನ್ನು ಹೊರಲಿಕ್ಕೆ ಭಾರ ಆಗ್ತಿತ್ತಂತೆ ಭೂದೇವಿಗೆ. ಅದಕ್ಕೋಸ್ಕರವಾಗಿ ಅವರ ನಾಶ ಆಗಬೇಕು ದೇವರೇ, ಅದಕ್ಕೋಸ್ಕರ ನೀನು ಅವತಾರವನ್ನು ಮಾಡಬೇಕು ಅಂತ ಎಲ್ಲ ದೇವತೆಗಳು ಕೂಡ ಈ ಭೂದೇವಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಬಂದಿದ್ದಾರಂತ ಅವರೆಲ್ಲರೂ ಕೂಡ. ಹೀಗೆ ಆ ಭೂದೇವಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಬಂದು ಅವರೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ. ಎಲ್ಲ ದೇವತೆಗಳು ಕೂಡ ಭಗವಂತನನ್ನು ಪುಂಸೂಕ್ತ ಅಂತ ಹೇಳ್ತಾರೆ, ಒಬ್ಬೊಬ್ಬರಿಂದ ಒಂದೊಂದರಿಂದಾಗಿ ಸ್ತೋತ್ರವನ್ನು ಎಲ್ಲ ಸ್ತೋತ್ರವನ್ನು ಮಾಡಿದ ನಂತರ ಆಗ ಹೇಳ್ತಾರೆ, ಯಾರಿದ್ದಾರೆ ಭೂಮಿಯಲ್ಲಿ ಅಂಥ ಭಾರ ಅನ್ಲಿಕ್ಕೆ ಯಾರಿದ್ದಾರೆ ಅಂತ ಕೇಳಿದಾಗ ಅನೇಕರಿದ್ದಾರೆ ಅಂತ ಅವ್ರ ಲಿಸ್ಟನ್ನೇ ಕೊಡ್ತಾರೆ. ಒಂದಷ್ಟು ಜನರು ಭಾಳ ಹೇಳೋದಿಲ್ಲ ಅವ್ರ ಬಗ್ಗೆ, ಯಾಕೆಂದರೆ ದುಷ್ಟರದ ಬಗ್ಗೆ ಏನು ಜಾಸ್ತಿ ಹೇಳೋದು. ಅದರಿಂದಾಗಿ ಒಂದು 4-5 ಜನ ಯಾರು ಅಂದರೆ, ಯವುಗ್ರಸೇನ ಸುರಗಾಯಕ ಸಹ ಜಾತೋ ಯದುಷ್ವೇವ ತಥಾಭಿಧೇಯ ತವೈವ ಸೇವಾರ್ಥಮಮುಷ್ಯ ಪುತ್ರೋ ಜಾತೋ ಸುರ ಕಾಲನೇಮಿ ಸ ಈಶಃ. ಒಬ್ಬ ಹುಟ್ಟಿದ್ದಾನೆ, ಯಾರು ಅಂತಂದರೆ ಕಾಲನೇಮಿ ಅಂತ, ಅವನೇ ಈಗ ಕಂಸ ಅನ್ನೋ ಹೆಸರಿನಿಂದ ಹುಟ್ಟಿದ್ದಾನೆ. ಯಾರವನು ಅಂತಂದರೆ ಉಗ್ರಸೇನನ ಮಗನಾಗಿ ಹುಟ್ಟಿದ್ದಾನಂತವನು, ಉಗ್ರಸೇನನ ಮಗ. ಆ ಉಗ್ರಸೇನನ ಮಗ ಅವನು ಉಗ್ರಸೇನ ನಿಜವಾಗಲೂ ಪರಮಭಕ್ತ ಭಗವಂತನಿಗೆ. ಆದರೆ ಉಗ್ರಸೇನನ ಮಗನಾದಂಥ ಕಂಸ ಮಾತ್ರ ನೀಚ. ಯಾಕೆ ಇವನು ನೀಚನಾದ ಅಂತ ಕೇಳಿದರೆ, ಕಂಸ ಅವನು ಹುಟ್ಟೇ ಸರಿ ಇಲ್ಲ ಅಂತ ಹೇಳ್ತಾರೆ, ಅವನು ಹುಟ್ಟಿನಿಂದಲೇ ಸರಿ ಇಲ್ಲ ಕಂಸ. ಯಾಕೆ, ಈ ಉಗ್ರಸೇನನಿಗೆ ಒಬ್ಬ ಹೆಂಡತಿ ಇದ್ಲಂತೆ, ಉಗ್ರಸೇನನಿಗೆ. ಆ ಉಗ್ರಸೇನನ ಹೆಂಡತಿ ಅವಳೇನಾಗಿದ್ಲಂದರೆ ತವ್ರ ಮನೆಗೆ ಹೋಗಿದ್ಲಂತ. ತವ್ರ ಮನೆಗೆ ಹೋದಾಗ ಅವಳು ಋತುಸ್ನಾತಳಾಗಿದ್ಲು. ಆ ಋತುಸ್ನಾತಳಾಗಿರುವಂಥ ಕಾಲದಲ್ಲಿ ಅಲ್ಲಿಗೆ ಏನಾಯಿತು ಅಂತಂದರೆ ಒಬ್ಬ ಅಸುರ ಬಂದಂತೆ. ಒಬ್ಬ ಅಸುರ ಬಂದು ಆ ಅಸುರ ಏನು ಮಾಡಿದ ಅಂದರೆ, ಇವಳನ್ನು ನೋಡಿ ಮನಸ್ಸಾಯ್ತಂತವನಿಗೆ. ದ್ರಮಿಲ ಅಂತ ಅವನ ಹೆಸರು, ದ್ರಮಿಲ. ಆ ದ್ರಮಿಲ ಅನ್ನುವಂಥ ಅಸುರ ಬಂದು ಏನು ಮಾಡಿದ್ನಂತೆ, ಈ ಉಗ್ರಸೇನನ ವೇಷ ಹಾಕ್ಕೊಂಡು ಬಂದಂತ ಅವಳ ಹತ್ರಕ್ಕೆ. ಅವನು ವೇಷ ಹಾಕ್ಕೊಂಡು ಬಂದಾಗ ಆ ಸಮಾಗಮ ಆದಾಗ ಆಗ ಹುಟ್ಟಿದಂಥವನೇ ಯಾರು ಅಂದರೆ ಈ ಕಂಸ. ಹಾಗೂ ಅಂದರೆ ಉಗ್ರಸೇನನ ಮಗ ಅಲ್ಲ, ಉಗ್ರಸೇನನ ಹೆಂಡತಿಗೆ ಹುಟ್ಟಿದ ಮಗ ಇವನು. ಆ ರೀತಿ ಹುಟ್ಟಿದ, ಅಂದರೆ ಹುಟ್ಟೇ ಸರಿ ಇಲ್ಲ ಅವನದ್ದು ಅಂತ ಹೇಳ್ತಾರೆ. ಇಂಥ ಹುಟ್ಟು, ಅದರಿಂದಾಗಿ ಹುಟ್ಟಿದಂಥ ಅಯೋಗ್ಯ. ಮತ್ತು ಯಾರಿವನು ಅಂತಂದರೆ ಕಾಲನೇಮಿ ಅಂತ. ಕಾಲನೇಮಿ ಅಂದರೆ ಯಾರು ಗೊತ್ತಾ? ಕಾಲನೇಮಿ ಅಂದರೆ ಈ ಹಿರಣ್ಯಾಕ್ಷ ಅಂತಿದ್ದ, ಹಿರಣ್ಯಾಕ್ಷ ಅಂತ. ಆ ಹಿರಣ್ಯಾಕ್ಷನಿಗೆ ವೃಷಾಭಾನು ಅಂತ ಒಬ್ಬ ಹೆಂಡತಿ, ಅಂದರೆ ಹಿರಣ್ಯಕಶಿಪುವಿನ ಸಹೋದರ ಅವನು, ವೃಷಾಭಾನು ಅಂತ. ಆ ವೃಷಾಭಾನುವಿನಲ್ಲಿ 6 ಜನ ಮಕ್ಕಳು ಹುಟ್ಟುತ್ತಾರೆ. 6 ಜನ ಮಕ್ಕಳು, ಆ ಷಡ್ಗರ್ಭಾಸುರರು ಅಂತ ಹೇಳ್ತಾರೆ ಅವರನ್ನು. ಅವರು 6 ಜನ ಮಕ್ಕಳಲ್ಲಿ ಒಬ್ಬ ಯಾರು ಅಂದರೆ ಈ ಕಾಲನೇಮಿ ಅಂತ. ಕಾಲನೇಮಿ, ಆ ಕಾಲನೇಮಿ ಅವನು ಹುಟ್ಟಿದ್ದಾನೆ, ಅವನೇ ಕಂಸನಾಗಿ ಹುಟ್ಟಿದ ಅಂತ ಹೇಳ್ತಾರೆ. ಹೀಗೆ ಕಂಸನಾಗಿ ಹುಟ್ಟಿದ್ದಾನೆ. ಆಮೇಲೆ ಇವರಾದ ನಂತರ ಸೌಗ್ರಸೇನೋ ಜನಿತೋ ಸುರೇಣ, ಅಸುರನಿಂದ ಹುಟ್ಟಿದ ಅವನು. ಆಮೇಲೆ ಇನ್ನೊಂದೇನು ಅಂದರೆ ಇವನಾದ ನಂತರ
ಜಿತ್ವಾ ಜಲೇಶಂಚ ಹೃತಾನಿ ಏನ ರತ್ನಾನಿ ಯಕ್ಷಾಶ್ಚ ಜಿತಾಶ್ಚಿವಸ್ಯ. ಕಂಸ ಈ ಸಮುದ್ರ ಅಂದರೆ ವರುಣ ಇದ್ದಾನಲ್ಲ, ವರುಣನ ಬಳಿಯಲ್ಲಿದ್ದಂಥ ರತ್ನಗಳನ್ನೆಲ್ಲ ಅಪಹರಣ ಮಾಡಿದ್ದಂತೆ. ಸಮುದ್ರಕ್ಕೆ ಹೋಗಿ ಬಡಿದು ಗಿಡಿದು ಒಳಗಿದ್ದ ರತ್ನಗಳನ್ನೆಲ್ಲ ಕಿತ್ಕೊಂಡು ಬಂದಿದ್ದಂತೆ. ಅಂಥ ಅಯೋಗ್ಯ ಇವನು ಅಂತ ಹೇಳುತ್ತಾರೆ. ಇವನು ಇನ್ನೂ ಎಷ್ಟು ವಿಚಿತ್ರ ಅಂತಂದರೆ, ಜರಾಸಂಧ ಅಂತ ಒಬ್ಬಿದ್ದ. ಆ ಜರಾಸಂಧನ ಮಕ್ಕಳಿದ್ರಿಬ್ರು, ಅಸ್ಥಿ ಪ್ರಾಸ್ತಿ ಅಂತ, ಅವರಿಬ್ಬರನ್ನ ಮದುವೆ ಮಾಡ್ಕೊಂಡಿದ್ದಂತೆ. ಆ ಜರಾಸಂಧ ಎಷ್ಟು ವಿಚಿತ್ರ ಅಂದರೆ, ಇವನು ಮದುವೆ ಮಾಡ್ಕೊಂಡದ್ದಂದ್ರೆ ಮತ್ತೇನು ಇವನೇನು ಪಾದ ತೊಳೆದು ಕನ್ಯಾದಾನ ಮಾಡಿದ್ದು ಹಾಗೆಲ್ಲ ಇಲ್ಲ. ಜರಾಸಂಧ ಅವನು ಕನ್ಯಾದಾನ ಮಾಡಿದ್ದು, ಕನ್ಯಾದಾನ ಮಾಡೇ ಇಲ್ಲ, ಇವನೇ ಅಪಹರಣ ಮಾಡ್ಕೊಂಡು ಹೋಗಿದ್ದ ಕಂಸ. ಇಬ್ಬರು ಹುಡುಗಿಯರನ್ನು ಕೂಡ ಚೆನ್ನಾಗಿದ್ದೀರಿ ಬರ್ರಿ ಮದುವೆ ಮಾಡ್ಕೋತೀನಿ ಕರ್ಕೊಂಡು ಹೋಗಿಬಿಟ್ಟೆ. ಕರ್ಕೊಂಡು ಹೋದ ನಂತರ ಈ ಜರಾಸಂಧ ಏನು ಮಾಡಿದ ಅಂದರೆ, ಅಯ್ಯೋ ಮರೆ ಇಷ್ಟು ಮಾಡ್ಕೊಂಡು ನೀನೇ ಪಾಪ ಎಲ್ಲ ಕೈಲಿ ಹಾಕ್ಕೊಂಡು ಮದುವೆ ಮಾಡ್ಕೊಂಡೆಲ್ಲ, ಏನೂ ವರದಕ್ಷಿಣೆ ಕೊಟ್ಟಿಲ್ಲ, ತಡಿ ನಿಂಗೆ ವರದಕ್ಷಿಣೆ ಕೊಡ್ತೀನಿ ಅಂತ ಒಂದು ಕೋಲೆಯ ಪೀಡ ಅಂತ ಒಂದು ಆನೆ ಇತ್ತಂತೆ. ಆ ಆನೆಯನ್ನು ವರದಕ್ಷಿಣೆ ಯಾಕೆ ಕೊಟ್ಟನಂತೆ. ಯಾರಾದರೂ ಕೂಡ ಒಬ್ಬ ಮಗಳನ್ನು ಹಾರಿಸ್ಕೊಂಡು ಹೋಗಿ ಮದುವೆ ಮಾಡಿಕೊಂಡ್ರೆ 4 ಬಡ್ದು ಕರ್ಕೊಂಬರ್ತಾರೆ. ಇವನು ನೋಡಿದರೆ ಹೋಗಿ ವರದಕ್ಷಿಣೆ ಕೊಟ್ಟು ಬಂದಲ್ಲ ಯಾಕೆ ಅಂತ ಕೇಳಿದರೆ, ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಏನು ಅಂದರೆ ದುಷ್ಟರು ಮದುವೆ ಅಂದ್ರೆ ಹೀಗಿರ್ತದಂತೆ. ದುಷ್ಟರದೆಲ್ಲ ಏನಾಗಿತ್ತು ಅಂದರೆ, ನಿಜವಾದ ಕಾರಣ ಏನು ಅಂತಂದರೆ, ಈ ಜರಾಸಂಧನಿಗೆ ಸಮಸ್ಯೆ ಆಗಿತ್ತಂತೆ. ಈ ಅಸ್ಥಿ ಪ್ರಾಸ್ತಿ ಅನ್ನೋ 2 ಮಕ್ಕಳಿದ್ದು, ಅವು ಭಾರೀ ಕಾಟ ಕೊಡ್ತಿದ್ವು ಅಂತೆ. ಜರಾಸಂಧನಿಗೆ ತಡ್ಕೊಳ್ಳಿಕ್ಕಾಗಿರಲಿಲ್ಲಂತ ಅವ್ರ ಕಾಟ. ಇವನು ಮದುವೆ ಮಾಡ್ಕೊಂಡು ಹೋದಾಗ ಖುಷಿಯಾಗಿ ಕುಣಿದು ಕುಪ್ಪಳಿಸ್ಬಿಟ್ನಂತ ಅನ್ಸರ. ಇಂಥ ಅಂದರೆ ನನ್ನ ಕಾಟ ತಪ್ಪಿಸಿದೆಲ್ಲೋ ಮಾರಾಯ ಅಂತ ಸಂತೋಷಕ್ಕೆ ಆ ಆನೆಯನ್ನು ಕೊಟ್ಟು ಬಂದಿದ್ದಂತೆ, ಕುವಲಯಾಪೀಡ ವರದಕ್ಷಿಣೆ ಅಂತೇಳಿ. ಅದಕ್ಕೋಸ್ಕರ ಕೊಟ್ಟಿದ್ದು ಅಂತ ಹೇಳುತ್ತಾರೆ. ಹೀಗೆ ಅವನು ಯಾರವನು ಜರಾಸಂಧ ಅಂತ ಕೇಳಿದರೆ, ಸವಿಪ್ರಚಿತ್ತಿಶ್ಚ ಜರಾಸುತೋಭೂತ್ ವರಾದ್ವಿಧಾತುರ್ಗಿರಿಶಸ್ಯ ಚೈವ ಸರ್ವೈರಜೇಯೋ ಬಲಮುತ್ತಮಂ ತತ್ ಜ್ಞಾತ್ವೈವ ಕಂಸಸ್ಯ ಮುದಾಸು ತೇ ದದೌ. ಇವನು ಪೂರ್ವದಲ್ಲಾಗಬೇಕಾದ್ರೆ ವಿಪ್ರಚಿತ್ತಿ ಅಂತ ಒಬ್ಬ ದೈತ್ಯ, ಇವನು ವಿಪ್ರಚಿತ್ತಿ ಅಂತ. ಆ ವಿಪ್ರಚಿತ್ತಿನೇ ಈಗ ಏನಾಗಿದ್ದಾನೆಂದರೆ, ಬ್ರಹ್ಮದೇವರ ವರಬಲದಿಂದಾಗಿ ಅಜೇಯನಾಗಿ ಹುಟ್ಟಿದ್ದಾನಂತಿವನು. ನಿವಾರಯಾಮಾಸನ ಕಂಸ ಮುದ್ಧತಂ ಶಕ್ತೋಪಿಯೋ ಯಸ್ಯ ಬಲೇನ ಕಶ್ಚಿತ್ ತುಲ್ಯ ಪೃಥಿವ್ಯಾಂ ವಿವರೇಶು ವಾಕ್ವಚಿತ್ ದ್ವಶೇ ಬಲಾಢ್ಯೋ ನೃಪತಿಂಶ್ಚ ಚಕ್ರೆ. ಜರಾಸಂಧ ಬಲದಲ್ಲಿ ಅವನಿಗೆ ಸಮಾನರಾದವರು ಇಲ್ಲ ಅನ್ನುವಂತೆ ಬೆಳೆದುಬಿಟ್ಟಿದ್ದಂಥದ್ದು. ಅಂಥ ಬಲಿಷ್ಠ, ಮಹಾಬಲಿಷ್ಠ, ಅವನಿಗೆ ಸಮಾನವೇ ಇಲ್ಲ ಅನ್ನುವಂಥ ಅಷ್ಟು ಬಲಿಷ್ಠನಾಗಿದ್ದ. ಜೊತೆಗೇನು ಅಂತಂದರೆ, ಭೂಮಿಯಿಂದ ಹಿಡಿದು ಪಾತಾಳದ ತನಕಲ್ಲೂ ಕೂಡ ಯಾವ್ಯಾವ ರಾಜರಿದ್ದರು ಅವರೆಲ್ಲರೂ ಕೂಡ ಇವನ ಕೈಯಲ್ಲಿದ್ದರಂತೆ. ಇವನು ಹೇಳದಂತೆ ಕೇಳ್ತಿದ್ರಂತೆ ಎಲ್ಲರೂ ಅವ್ರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಂಥವನು. ಇಂಥ ಬಲವಂತನಾಗಿದ್ದ, ಮಹಾಬಲಾಢ್ಯನಾಗಿದ್ದ ಅಂತ ಹೇಳುತ್ತಾರೆ. ಅಷ್ಟು ಅದರ ಜೊತೆಗೆ ಅಷ್ಟೇ ಉದ್ಧಟತನ, ಅವನಿಗೆ ಉದ್ಧಟತನ ಇತ್ತಂತೆ. ಇವರು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲ, ಹಂಸ ಮತ್ತು ಡಿಬಿಕಾ ಅಂತ ಇಬ್ಬರು ರಾಕ್ಷಸರು, ಹಂಸ ಡಿಬಿಕಾ ಅಂತ ಅವರು ಹುಟ್ಟಿದ್ರಂತೆ. ಹಂಸ ಡಿಬಿಕಾ ಯಾರವರು ಅಂದರೆ, ಭಗವಂತ ಹಯಗ್ರೀವ ಅಂತ ಒಂದು ರೂಪದಿಂದಾಗಿ ಇಬ್ಬರು ದೈತ್ಯರನ್ನು ಕೊಲ್ತಾನೆ. ಮಧು ಮತ್ತು ಕೈಟಬ ಅಂತ ಹೇಳ್ತಾರೆ. ಮಧು ಕೈಟಬ ಅನ್ನುವಂಥ ದೈತ್ಯರನ್ನು ಅವರೇನೆ ಹಂಸೋ ಡಿಬಿಕಶ್ಚ ಜಾತವು, ಹಂಸ ಮತ್ತು ಡಿಬಿಕರಾಗಿ ಹುಟ್ಟಿದರು ಅಂತ ಹೇಳುತ್ತಾರೆ. ಇಂಥ ಈ ದೈತ್ಯರೆಲ್ಲ ಹುಟ್ಟಿದ್ದಾರಂತೆ. ಜೊತೆಗಾಗಬೇಕಾದ್ರೆ ಅನ್ಯೇಪಿ ಭೂಮಾ ವಸುರಾ ಪ್ರಜಾತಾ ತ್ವಯಾ ಹತಾಯೇ ಸುರದೈತ್ಯ ಸಂಗರೇ. ಬೇರೆ ಬೇರೆ ದೈತ್ಯರೆಲ್ಲ ಹುಟ್ಟಿದ್ರಂತೆ, ಬೇರೆ ಬೇರೆ ದೈತ್ಯರು. ಇಷ್ಟೆಲ್ಲ ದೈತ್ಯರು ಹುಟ್ಟಿದರು. ಇದಾದ ನಂತರ ಮತ್ತೊಬ್ಬ ಪ್ರಧಾನನಾದಂಥ ದೈತ್ಯ ಹುಟ್ಟುತ್ತಾನಂತೆ, ಅಯೋಗ್ಯ. ಯಾರು? ದುರ್ಯೋಧನ ಹುಟ್ಟುತ್ತಾನೆ. ಅವನೊಬ್ಬ ಮಹಾ ದುಷ್ಟ, ಅವನು ಹುಟ್ಟುತ್ತಾನಂತೆ. ಅದು ಹೇಗೆ ಹುಟ್ಟಿದ ಏನು ಅನ್ನೋದು ಅದೊಂದು ಸ್ವಲ್ಪ ದೊಡ್ಡ ಪ್ರಕ್ರಿಯೆ ಇದೆ ಅವನು ಹುಟ್ಟಬೇಕಾದ್ರೆ, ಆ ದುಷ್ಟ. ಅಂತೂ ಇವರೆಲ್ಲ ಹುಟ್ಟುತ್ತಾ ಇರಬೇಕಾದ್ರೇ ಇನ್ನೊಂದು ಕಡೆಯಲ್ಲಿ ಮೊದಲು ದುರ್ಯೋಧನನಿಗಿಂತ ಮೊದಲು ಧರ್ಮರಾಜ ಹುಟ್ಟುತ್ತಾನೆ. ಆ ಧರ್ಮರಾಜ ಹುಟ್ಟಬೇಕಾದ್ರೆ ಅದು ಹೇಗೆ ಹುಟ್ಟಿದ? ಯಾಕೆಂದರೆ ಇವನು ಮಕ್ಕಳನ್ನು ಪಡೆಯೋ ಹಾಗಿಲ್ಲ ಪಾಂಡುರಾಜ, ಆದರೂ ಕೂಡ ಮಕ್ಕಳನ್ನು ಪಡೆದ. ಅದು ಹೇಗೆ ಪಡೆದ ಅಂದರೆ ನಿಯೋಗ ಪದ್ಧತಿಯಿಂದ ಪಡೆದ. ಯಾವ ರೀತಿ ಏನು ಅಂತ ಅದರ ಚಿಂತನೆ ಏನು ಅಂತ ನಾಳೆ ದಿವಸ ನೋಡೋಣ. ಕೃಷ್ಣ.